ಪ್ರಿಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ, ನೀವು ಮಾಡಿರೋ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ವಂದನೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆ ಕಾಳು ಮಾಡುತ್ತೆ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರಾತ್ಮನೇ ನೀವೇ ನಮ್ಮೊಟ್ಟಿಗಿದ್ದು ನೀವು ಕಾರ್ಯ ಮಾಡ್ರಿ. ನೀವು ಕಾರ್ಯ ಮಾಡುವಾಗ ನಾವೆಲ್ಲರಪ್ಪ ನಿನ್ನ ಮಾತುಗಳು ಕೇಳುವಾಗೆ ನಿನ್ನ ಮಾತಿಗೆ ಅನುಸಾರವಾಗಿ ಜೀವಿಸುವಂತೆ ದೇವರೇ. ಲೋಕದಲ್ಲಿ ಎಷ್ಟೋ ಜನರು ನಿನ್ನ ಮಾತು ಕೇಳದೆ ದಾರಿ ತಪ್ಪು ಹೋಗಿದ್ದಾರೆ ಸ್ವಾಮಿ. ಸತ್ಯವೇದಲ್ಲೂ ಕೂಡ ನಿನ್ನ ಮಾತಿಗೆ ವಿಧೇಯರಾಗದೆ ಎಷ್ಟೋ ಜನರು ಹಾಳಾದದನ್ನು ನಾವು ನೋಡ್ತೇವೆ ಸ್ವಾಮಿ. ಎಲ್ಲ ಸೈತಾನನ ಕುತಂತ್ರ, ಸೈತಾನನಿಗೆ ಅಪ್ಪ ಅನೇಕರು ಒಳಗಾಗಿಯಪ್ಪ ಸೈತಾನನ ಮಾತುಗಳಿಗೆ ಒಳಪಟ್ಟು ಅಪ್ಪ ತಮ್ಮ ಜೀವಿತಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಿನ್ನ ಸ್ತೋತ್ರವನ್ನು ಇದುವರೆಗೂ ನಮ್ಮೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರಣ ಮಾಡಿದೇವ್ರೆ. ಇನ್ನೂ ದೊಡ್ಡ ಕಾರಣ ಮಾಡಿ ಈ ವಾಕ್ಯದ ಮುಖಾಂತರ ನಾವು ಬಲ ಹೊಂದುವಂತೆ ನೀವು ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್. ದೇವ್ರ ನಾಮ ಸ್ತೋತ್ರವಾಗಲಿ. ನಾವು ಆದಿಕಾಂಡ 3ನೇ ಅಧ್ಯಾಯ 1-5 ವಚನಗಳು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 1-5 ವಚನಗಳು ಹೀಗೆ ಹೇಳುತ್ತೆ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯಿರೆಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಹಾಗೆ ಒಳ್ಳೆದರ ಕೆಟ್ಟದರ ಭೇದನ್ನು ಅರಿತವರಾಗಿರುವ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಎಂಬುದಾಗಿ ಇಲ್ಲಿ ಒಂದು ಸ್ತ್ರೀಗೂ ಮತ್ತು ಕುತಂತ್ರಿಯಾದಂಥ ಸೈತಾನನಿಗೂ ಒಂದು ಸನ್ನಿವೇಶ ನಡೀತದೆ. ಆ ಸರ್ಪವು ಸೈತಾನ ಸರ್ಪದ ರೂಪದಲ್ಲಿ ಬಂದು ಆ ಸ್ತ್ರೀ ಹತ್ರ ಮಾತನಾಡಿ ಯಾವನ್ನೂ ತಿನ್ನಬಾರ್ದು ಅಂತ ಫಸ್ಟೇ ಬಂದು ಕೇಳ್ತಾ ಇದೆ ನೋಡಿ. ಯಾವ ಸ್ತ್ರೀ, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರ್ದೆಂದು ದೇವರು ಅಪ್ಪಣೆ ಕೊಟ್ಟಿರೋದು ನಿಜವೋ ಅಂದರೆ ಒಂದು ಪ್ರಶ್ನಾರ್ಥಕವಾಗಿ. ಇವಾಗ ಅವರು ಯಾವ ಹಣ್ಣು ತಿಂದರೆ ಅವ್ರಿಗೆ ಏನು, ಆದರೆ ಸೈತಾನನಿಗೆ ಅದನ್ನೇ ತಿನ್ನಬಾರ್ದೆಂಬುವಾಗ ಹೇಳಿರುವಂಥ ಹಣ್ಣನ್ನು ತಿನ್ನಬಾರ್ದಂತ ಅದೇ ಹಣ್ಣನ್ನು ಸೂಚನೆ ಕೊಟ್ಟು ಅವ್ರನ್ನ ಮೋಸಕ್ಕೆ ಒಳಪಡಿಸ್ಬೇಕು, ದೇವರಿಂದ ದೂರ ಮಾಡಬೇಕು, ಲೋಕಕ್ಕೆ ಒಂದು ದೊಡ್ಡ ಶಾಪ ತರಬೇಕಂದೇಳಿ ಸೈತಾನನು ಕುತಂತ್ರ ಮಾಡ್ತಾರೆ. ಹಾಗಾಗಿ ಆ ಸೈತಾನ್ ಕುತಂತ್ರಕ್ಕೆ ಅವಳು ಒಳಪಡ್ತಾಳೆ ಮೊದಲು ಸ್ತ್ರೀ. ಈ ಲೋಕದಲ್ಲಿ ಆತರಗಾರರು ಯಾರಂದ್ರೆ ಸ್ತ್ರೀ. ಹಿಂದೆ ಮುಂದೆ ಆಲೋಚನೆ ಇರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಆತರ ಪಟ್ಟು ಆ ಸೈತಾನ ಮಾತುಗಳು ಕೇಳಿ ತಾನು ತಿಂದಿದ್ದಲ್ಲದೆ ತನ್ನ ಗಂಡನ್ನು ಕೊಟ್ಟು ಕೆಡಿಸ್ತಾಳೆ. ಅವರಿಬ್ಬರು ಮಾಡಿದ ಪಾಪಕ್ಕೆ ಇಡೀ ಲೋಕಕ್ಕೆ ಒಂದು ಶಾಪವಾಗಿ ಪಾಪವಾಗಿ ಮಾರ್ಪಡಿಸ್ತು. ಹಾಗಾಗಿ ಅವ್ರು ಮಾಡಿದ ಒಂದು ಪಾಪಕ್ಕೆ ಸೈತಾನ ಮಾತು ಕೇಳಿದ್ದಕ್ಕೆ ಮೊದಲು ದೇವರ ಸನ್ನಿಧಿಯನ್ನ ಕಳ್ಕೊಂಡ್ರು. ಯಾಕಂದ್ರೆ ದೇವ್ರ ದಿನಾ ಬಂದು ಅವರೊಟ್ಟಿಗೆ ಮಾತನಾಡ್ತಾ ಇದ್ದ. ಪ್ರತಿದಿನ ಅವ್ರು ಬಂದು ದೇವರು ಅವರೊಟ್ಟಿಗೆ ಸಮಯ ಕಳೀತಾ ಇದ್ದ, ಮಾತನಾಡ್ತಾ ಇದ್ದ, ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದ, ಅವ್ರಿಗೇನು ಅಗತ್ಯಗಳು ಬೇಕು ಎಲ್ಲ ವಿಚಾರಿಸಿ ಎಲ್ಲ ಒದಗಿಸ್ಕೊಡ್ತಾ ಇದ್ದ. ಹಾಗಾಗಿ ಮೊದಲನೇದಾಗಿ ದೇವರ ಸನ್ನಿಧಿಯನ್ನು ಕಳ್ಕೊಳ್ತಾರೆ. ಎರಡನೇದಾಗಿ ಏದೇನು ತೋಟದಿಂದ ಆಚೆ ಹೋಗ್ತಾರೆ. ಕಾರಣ ಏದೇನು ತೋಟದಲ್ಲಿ ಸಕಲ ವಿಧವಾದ ಹಣ್ಣು ಹಂಪಲುಗಳು ಬೇಸಿಗೆ ಕಾಲದಲ್ಲಿ, ಮಳೆಕಾಲದಲ್ಲಿ, ಹಿಮಕಾಲದಲ್ಲಿ, ಮಳೆಕಾಲದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅವ್ರಿಗೆ ಆಹಾರಕ್ಕೆ ಬೇಕಾದಂಥ ಕಾಯಿ ಪಲ್ಯಗಳನ್ನು, ಗಡ್ಡೆ ಗೆಣಸುಗಳನ್ನು, ಹಣ್ಣುಗಳನ್ನು ಎಲ್ಲ ರೀತಿಯಲ್ಲಿ ಒದಗಿಸ್ಕೊಟ್ಟಿದ್ದ. ಅವ್ರು ಯಾವುದೇ ರೀತಿ ಕಷ್ಟಪಟ್ಟು ದುಡಿಯೋ ಒಂದು ಕೆಲಸ ಅವ್ರು ಮಾಡೋಂಗಿರ್ಲಿಲ್ಲ. ಆರಾಮಾಗಿ ಏದೇನು ತೋಟದಲ್ಲಿ ಓಡಾಡಿಕೊಂಡು ರಾಜ ರಾಣಿ ಥರ ಅವ್ರು ಬೇಕಾದ ಹಣ್ಣುಗಳು ತಿಂದ್ಕೊಂಡು ಜೀವನ ಮಾಡ್ತಾ ಇದ್ರು ಅಂತ ಆ ಪರಲೋಕಕ್ಕೆ ಸೂಚನೆ ಆಗಿದೆ ಏದೇನು. ಆ ಏದೇನು ತೋಟದಿಂದ
ಆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಇರುವಂತಹ ಒಂದು ಏದೆನ್ ತೋಟದಿಂದ ಹೊರಗೆ ದಬ್ಬಲ್ಪಟ್ಟರು. ಮತ್ತು ಮೂರನೇದಾಗಿ ಜೀವ ವೃಕ್ಷದ ಫಲವನ್ನು ಕಳ್ಕೊಂಡ್ರು, ಅಂದರೆ ನಿತ್ಯ ಜೀವಿತನ ಕಳ್ಕೊಂಡ್ರು. ಅಲ್ಲಿ ಜೀವ ವೃಕ್ಷದ ಫಲ ಇತ್ತು, ಆದರೆ ದೇವರು ಅದನ್ನು ತಿನ್ನಬೇಡ ಅಂತ ಹೇಳಿರ್ಲಿಲ್ಲ. ದೇವರು ಕೂಡ ಹೇಳಿರ್ಲಿಲ್ಲ ಜೀವ ವೃಕ್ಷದ ಫಲನ ನೀನು ತಿನ್ನಬಾರ್ದು ಅಂತ ಹೇಳಿರ್ಲಿಲ್ಲ. ಒಳ್ಳೆಯದರ ಕೆಟ್ಟದರ ಅಹವನ್ನು ಹುಟ್ಟಿಸುವ ಫಲವನ್ನ ನೀನು ತಿನ್ನಬಾರ್ದು ಅಂತ ಹೇಳಿರ್ತಾನೆ. ಅಷ್ಟೇ ಅಲ್ಲಿ ನಡೆಯೋದು ಅಷ್ಟೇ. ಒಳ್ಳೆಯದು ಕೆಟ್ಟದ ಅಹವನ್ನು ಹುಟ್ಟಿಸುವ ಫಲ ತಿನ್ನಬಾರ್ದು ಅಂತ ಹೇಳಿ, ಜೀವ ವೃಕ್ಷದ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿರ್ಲಿಲ್ಲ ದೇವರು. ಆದರೆ ಆ ಜೀವ ವೃಕ್ಷದ ಫಲ ತಿಂದ್ರೆ ಇವರು ದೇವ್ರ ರೀತಿಯಲ್ಲಿ ನಿತ್ಯ ಜೀವಿತಕ್ಕೆ ಹೋಗ್ತಾರಂತೇಳಿ ಸೈತಾನ ಗೊತ್ತಿತ್ತು. ಅದಕ್ಕೆ ಹಣ್ಣನ್ನು ಸೂಚನೆ ಮಾಡದೆ ಏನು ಒಳ್ಳೆಯದು ಕೆಟ್ಟದ ಪಾಪನ ಹೊರಿಸುವಂತ ಹಣ್ಣನ್ನ ತಿನ್ನಲಿಕ್ಕೆ ಪ್ರೇರೇಪಿಸಿ ಏನ್ ಮಾಡ್ತಾರೆ, ಅವರು ಜೀವ ವೃಕ್ಷದ ಫಲವನ್ನ ಕಳ್ಕೊಳ್ತಾರೆ. ಆ ಫಲ ತಿಂದ್ರೆ ಅದೇನಾಗುತ್ತಂದ್ರೆ ಆ ನಿತ್ಯ ಜೀವಿಗಳಾಗ್ಬಿಡ್ತಾರೆ. ಪ್ರಕಟಣೆಯಲ್ಲಿ ಇದೆ, ಕೊನೆಯ ಅಧ್ಯಾಯದಲ್ಲಿ ಆ ಒಂದು ಇದೆ ಜೀವವೃಕ್ಷ ಫಲ. ಅಂದ್ರೆ ಈ ಏದೆನ್ ತೋಟದಲ್ಲಿರುವಂತಹ ಒಂದು ಜೀವವೃಕ್ಷದ ಫಲವನ್ನ ಆತನ ಏನ್ ಮಾಡ್ತಾನೆ, ಪರಲೋಕಕ್ಕೆ ಒಯ್ದು ಬಿಡ್ತಾನೆ. ಪರಲೋಕದಲ್ಲಿ ಈಗಲೂ ಅದು ಆ ಮರ ಇದೆ, ಅದು ತಿಂಗಳಿಗೊಂದು ರೀತಿಯ ಫಲ ಕೊಡ್ತದೆ. ಒಂದು ಹಣ್ಣು ತಿಂದು ಬಿಟ್ರೆ ಅವರು ನಿತ್ಯ ದೇವರಂತೆ ಆಗ್ತಾರೆ. ಅವರಲ್ಲಿ ಯಾವ ಪಾಪ ಇರಲ್ಲ, ಯಾವ ಶಾಪ ಇರಲ್ಲ. ಹಸು ಮಕ್ಕಳು ಯಾವ ರೀತಿ ಇರ್ತಾರೋ ಆ ರೀತಿಯಾಗಿ ಅವರು ಪರಲೋಕದಲ್ಲಿ ದೇವರ ರಾಜ್ಯದಲ್ಲಿ ಇರ್ತಾರೆ. ಹಾಗಾಗಿ ಆ ಜೀವವೃಕ್ಷದ ಆ ಫಲವನ್ನು ಕೂಡ ಅವ್ರು ಕಳ್ಕೊಳ್ತಾರೆ. ನಾಲ್ಕನೇದಾಗಿ ನೋಡುವಾಗ ಅವ್ರು ಮಾಡಿದ ಒಂದು ಪಾಪದ ನಿಮಿತ್ತ ಇಡೀ ಪ್ರಪಂಚದ ಮೇಲೆ ಪಾಪ ತಂದಿಡ್ತಾರೆ. ಯಾರು? ಹವಳು, ಆದಾಮನು. ಅಲ್ಲಿ ನೋಡಿ, ಆದಾಮನು ಒಳಪಡಲಿಲ್ಲ. ಆದಾಮನು ಜ್ಞಾನವಂತನಾಗಿರ್ತಾನಂತೆ, ಸೈತಾನನ ಆದಾಮನ ಹತ್ರ ಹೋಗ್ಲಿಲ್ಲ, ಅವಳ ಹತ್ರ ಹೋದ. ಯಾಕಂದ್ರೆ ಅವ್ರ ಮಾತು ಕೇಳ್ತಾರೆ. ಸ್ವಲ್ಪ ಯಾರು ಹಿತವಾದ ಮಾತುಗಳು ಕೇಳ್ತಾರೋ, ಯಾರು ಒಳ್ಳೆ ಮಾತುಗಳು ಕೇಳ್ತಾರೋ ಅದಕ್ಕೆ ಮೊದಲು ಬಿದ್ದೋಗ್ತಾರೆ ಹೆಂಗಸರು. ಅದಕ್ಕಾಗಿ ಅವಳ ಹತ್ರ ಹೋಗಿ ಅವಳ ಮುಖಾಂತರ ಇಡೀ ಲೋಕಕ್ಕೆ, ತನ್ನ ಕುಟುಂಬಕ್ಕೆ ಏನಾಯ್ತು, ಒಂದು ಶಾಪ ತಂದಿಟ್ಕೊಂಡ್ರು. ತಾನು ಕುಟುಂಬಕ್ಕೆ ತಗೊಳ್ದಾರ್ದೆ ಇಡೀ ಲೋಕಕ್ಕೆ ಪಾಪವನ್ನು ತಂದಿಟ್ರು. ದೇವರ ಮಾತನ್ನು ಕೇಳದೆ ಹೋಗುದೇ ಪಾಪ. ಪಾಪ ಅಂದ್ರೆ ಏನಂದ್ರೆ, ಯಾರು ದೇವರ ಮಾತನ್ನು ಕೇಳದೆ ಹೋಗ್ತಾರೋ ಅದೇ ದೊಡ್ಡ ಪಾಪ. ಬೇರೆ ಬೇರೆ ಪಾಪಗಳು ಲೆಕ್ಕಕ್ಕೆ ಬರೋದಿಲ್ಲ. ವ್ಯಭಿಚಾರ ಆಗಲಿ, ಕಳ್ಳತನ ಆಗಲಿ, ಮೋಸ ಆಗಲಿ, ಮತ್ತೊಂದು ದೇವರ ದೃಷ್ಟಿಯಲ್ಲಿ ಅವೇನೂ ಅಲ್ಲ. ಯಾರು ದೇವರ ಮಾತು ಕೇಳದೆ ಹೋಗ್ತಾರೋ ಅವ್ರಿಗೆ ಇದೆಲ್ಲ ಆಗ್ತದೆ. ಅವರು ನಿತ್ಯ ಜೀವಿತನ ಕಳ್ಕೊಳ್ತಾರೆ. ಅದೇ ದೊಡ್ಡ ಪಾಪ. ದೇವರ ಮಾತು ಯಾರು ಕೇಳಲ್ವೋ, ದೇವರ ವಾಕ್ಯವನ್ನು ಯಾರು ಕೇಳಲ್ವೋ, ದೇವರಿಗೆ ಯಾರು ಭಯಪಡಲ್ವೋ ಅವರು ತನ್ನ ಮೇಲೆ ಶಾಪ ತಗೊಳ್ಳದೆ ತನ್ನ ಸುತ್ತಲೂ ಇರುವಂತವ್ರು ಕೂಡ ಶಾಪ ತಂದಾಗ್ತಾರೆ. ಆದ್ರಿಂದ ಪ್ರೇರೆ ಇಲ್ಲೇನಾಗುತ್ತೆ, ಈ ರೀತಿ ಆದಾಮ ಅವಳು ಶಾಪ ತಂದಾಕೊಳ್ತಾರೆ. ನಂತರ ನೋಡುವಾಗ ಸೌಲನು, ನಾವು 1 ಸಮುವೇಲ 13ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, 1 ಸಮುವೇಲ 13ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡದೆ ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ದರೆ ಆತ ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಅಂತೇಳಿ ಸಮುವೇಲನು ಸೌಲನಿಗೆ ಹೇಳ್ತಾನೆ. ಸೌಲನು ಮೊದಲನೇ ರಾಜನಾಗಿರ್ತಾನೆ. ಅವನು ದೇವರ ಮಾತನ್ನು ಅವನು ನಿರ್ಲಕ್ಷಿಸುವನಾಗಿರ್ತಾನೆ. ಒಬ್ಬ ದೇವ ಸೇವಕನ ಮಾತು ನಿರ್ಲಕ್ಷಿಸುವನಾಗಿರ್ತಾನೆ. ದೇವರು ಏನ್ ಹೇಳ್ತಾನೋ ಅದನ್ನು ಕೇಳಲ್ಲ. ಅವನು ಆ ಕೇಳದೆ ಹೋದ್ರಿಂದ ಅವನೇನ್ ಮಾಡ್ತಾನೆ, ಅಲ್ಲಿ ಹೇಳ್ತಾ ಇದೆ, ಬುದ್ಧಿಹೀನ ಕಾರ್ಯವನ್ನು ಮಾಡದೆ ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಿಲ್ಲ ಅಂದ್ರೆ, ಆಜ್ಞೆ ಅಂದ್ರೆ ದೇವರು ಏನು ಹೇಳ್ತಾನೋ ಅದನ್ನು ನಡೆಯುವಂಥದ್ದು. ಯಾವಾಗ ದೇವರ ಮಾತು ಅವನು ಕೇಳದೆ ಹೋಗ್ತಾನೋ, ನೀನು ಕೈಗೊಂಡಿದ್ರೆ ಆತ ನಿನ್ನ ರಾಜ್ಯ ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸಿದ್ದು ಅಂತಾರೆ. ಅಂದ್ರೆ ದೇವರ ಮಾತು ನೀನು ಕೇಳಿದ್ರೆ ಯುಗಾಂತರಗಳು, ಅಂದ್ರೆ ನಿನ್ನ ಜೀವಮಾನವೆಲ್ಲ, ಅಂದ್ರೆ ಸೌಲನ ನಂತರ ಅವನ ಮಗನ ನಂತರ ಮೊಮ್ಮಗನು, ಈ ರೀತಿ ವಂಶ ಪಾರಂಪರ್ಯವಾಗಿ ನಿನ್ನ ಒಂದು ಕುಟುಂಬದಲ್ಲೇ ರಾಜನ ಅರಸ್ಥಾನ ಹೋಗ್ತಾ ಇತ್ತು.
ಯಾವಾಗ ನೀನು ದೇವರ ಆಜ್ಞೆಯನ್ನು ಮೀರಿದು, ದೇವರ ಆಜ್ಞೆಗೆ ಒಳಪಡದೆ ನೀನು ದೇವರ ಆಜ್ಞೆಯನ್ನು ಮೀರಿದು, ಆದ್ರಿಂದ ನಿನ್ನ ರಾಜ್ಯವು ನಿನ್ನಿಂದ ಕೀಳಲ್ಪಡ್ತದೆ, ನಿನ್ನ ರಾಜ್ಯವು ನಿನ್ನಿಂದ ತೆಗೆಯಲ್ಪಡ್ತದೆ ಎಂಬುದಾಗಿ ನೇರವಾಗಿ ಅಲ್ಲಿ ಪ್ರಿಯರೇ ಆ ಸಮುವೇಲನು ಸೌಲನಿಗೆ ತಿಳಿಸಲ್ಪಡ್ತಾನೆ. ಅಮ್ಮ, ಯಾರು ಮಾತಾಡ್ತಾ ಇರೋದು? ಮಾತಾಡ್ಬೇಡ್ರಿ, ದಯಮಾಡಿ ಯಾರು ಮಾತಾಡಬೇಡಿ. ಹಾಗಾಗಿ ಪ್ರಿಯರೇ, ಇಲ್ಲಿ ನಾವು ಇನ್ನೊಂದು ವಚನ ನೋಡ್ಕೊಳ್ಳುವಾಗ 15ನೇ ಅಧ್ಯಾಯ 9ನೇ ವಚನ ನೋಡ್ಕೊಳ್ಳುವಾಗ 15ನೇ ಅಧ್ಯಾಯ 9ನೇ ವಚನ ಏನಂತಂದ್ರೆ, ಆ ಸೌಲನು ಇಸ್ರಾಯೇಲರು ಆಗಾಗನು ಮೇಲ್ತರದ ಕುರಿಗಳನ್ನು, ಕುರಿದನಗಳು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟನು ಅಂತಂದ್ರೆ ಇನ್ನೊಂದು ಅವಕಾಶ ಕೊಡ್ತಾನೆ ದೇವರು. ಯಾರಿಗೆ? ಸೌಲನಿಗೆ. ಏನಂದ್ರೆ, ಆ ಇಸ್ರಾಯೇಲರು ಕಾನಾನ್ ದೇಶವನ್ನು ಬಿಟ್ಟು ಬರುವಾಗ ಒಂದು ಜನಾಂಗ ಇವ್ರಿಗೆ ಹೋಗೋಕೆ ದಾರಿ ಕೊಟ್ಟಿರಲ್ಲ. ಹಾಗಾಗಿ ದೇವ್ರು ಹೇಳ್ತಾನೆ, ನನ್ನ ಮಕ್ಕಳಿಗೆ ಅವ್ರು ದಾರಿ ಕೊಡ್ಲಿಲ್ಲ, ನನ್ಗೆ ವಿರುದ್ಧವಾಗಿ ತಿರುಗಿಬಿಟ್ರು. ಹಾಗಾಗಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಒಂದು ಕಡೆಯಿಂದ ಚಿಕ್ಕವರು ದೊಡ್ಡವರಂದೆ, ಮುದುಕರಂದೆ, ಅವ್ರಿಗಿರುವಂತ ಪ್ರಾಣಿ ಪಶುಗಳು ಏನಿದೆ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ದೇವ್ರ ಆಜ್ಞೆ ಕೊಟ್ಟಿರ್ತಾನೆ. ಆಜ್ಞೆ ಕೊಟ್ಟಿದ್ರೆ ಇವನೇನ್ ಮಾಡ್ತಾನೆ, ಯಾವ ಕುಂಟವು ಊನವಾದಗಳನ್ನ, ಆ ಕೆಟ್ಟವುಗಳನ್ನ ನಾಶ ಮಾಡಿ ಒಳ್ಳೇದೇನಿರ್ತದೋ ಅದನ್ನೆಲ್ಲ ಉಳಿಸ್ಕೊಡ್ತಾನೆ. ಅದು ದೇವ್ರಿಗೆ ಇಷ್ಟ ಆಗೋದಿಲ್ಲ. ದೇವ್ರೇನೋ ಯಾವ್ದು ತರದ ಉತ್ತಮ ಅಲ್ಲದಾದ ಆಗ್ಲಿ ಯಾವುದು ನೀನ್ ಸ್ವೀಕಾರ ಮಾಡಬಾರ್ದು, ಯಾವುದು ನೀನ್ ತಗೋಬಾರ್ದು ಅಂತ ಹೇಳಿರ್ತಾನೆ. ಎಲ್ಲ ನಾಶ ಮಾಡ್ಬೇಕು, ಎಲ್ಲ ಸಾಯಿಸ್ಬಿಡಬೇಕು, ಸಂಪೂರ್ಣವಾಗಿ ಆ ಊರನ್ನೇ ನಾಶ ಮಾಡ್ಬೇಕಂತ ಹೇಳಿರುವಾಗ ಇವನೇನ್ ಮಾಡ್ತಾನಂದ್ರೆ, ಅಲ್ಲಿ ಒಳ್ಳೆ ಕುರಿದನಗಳನ್ನ, ಕೊಬ್ಬಿದ ಪಶುಗಳನ್ನ, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನ ನಾಶ ಮಾಡ ಮನಸ್ಸಿಲ್ಲದೆ ಅಂತ ಹೇಳಿದ್ರೆ ನೋಡ್ರಿ. ನಾಶ ಮಾಡ ಮನಸ್ಸು ದೇವ್ರು ಹೇಳಿದ್ದಾನೆ, ಅದೆಂತದನ್ನಾಗಲಿ ನಾಶ ಮಾಡಂತೇಳಿ. ದೇವರು ಮಾತು ಯಾವಾಗ ಮೀರ್ತಾರೋ ದೇವರು ಅದನ್ನ ಇಷ್ಟಪಡಲ್ಲ. ದೇವರು ಇಷ್ಟಪಡದೇ ಇರೋಂಥ ಒಂದು ವಿಷಯ ಏನಂದ್ರೆ ಮಾತು ಕೇಳದೆ ಇರೋಂಥದ್ದು. ಯಾರು ಮಾತು ಕೇಳ್ತಾರೋ ಅವ್ರನ್ನ ದೇವರು ಆಶೀರ್ವಾದ ಮಾಡ್ತಾನೆ. ಅವ್ರು ಎಂತ ತಪ್ಪು, ಒಂದು ವೇಳೆ ಬೇರೆ ಟೈಮಲ್ಲಿ ಏನೇ ತಪ್ಪುಗಳಿದ್ರು ಅದನ್ನು ಕ್ಷಮಿಸ್ತಾನೆ. ಹೇಳಿದ ಸಮಯದಲ್ಲಿ ದೇವರು ಏನ್ ಹೇಳ್ತಾನೆ ಅದನ್ನ ಕೇಳದೆ ಹೋದ್ರೆ ದೇವರು ಕ್ಷಮಿಸೋದಿಲ್ಲ, ದೇವರು ಕೋಪ ಮಾಡ್ಕೊಳ್ತಾನೆ. ಕಾರಣ ಏನಂದ್ರೆ, ಹೇಳಿದ ಮಾತು, ದೊಡ್ಡವರು ಹೇಳಿದ ಮೇಲೆ ಚಿಕ್ಕವ್ರು ಕೇಳಬೇಕು. ಯಾವಾಗ ಹೇಳಿದ ಮಾತು ಕೇಳದೆ ಹೋಗ್ತಾರೋ ಆಗೇನಾಗುತ್ತಂದ ಪ್ರಿಯರೇ, ಅಲ್ಲಿ ಸಮಸ್ಯೆಗಳು ಉದ್ಭವಿಸ್ತವೆ. ಎಂಥ ಕುಟುಂಬದಲ್ಲಾಗ್ಲಿ, ಎಂಥವರ ಜೀವಿತದಲ್ಲಾಗ್ಲಿ ಹೇಳಿದ ಮಾತು, ದೊಡ್ಡವರು ಹೇಳಿದ ಮಾತು, ಬುದ್ಧಿವಾದ ಮಾತುಗಳು, ಒಂದು ಒಳ್ಳೆ ಮಾತುಗಳು ಹೇಳುವಾಗ ಕೇಳದೆ ಹೋದ್ರೆ ಆಗೇನಾಗುತ್ತೆ, ಅಲ್ಲಿ ವೈಮನಸ್ಸುಗಳು ಹುಟ್ಟುತ್ತೆ ಮತ್ತು ಅವ್ರು ಬೇಡ ಅನಿಸ್ತುತ್ತೆ. ಅದು ಇಲ್ಲಿ ದೇವರು ಹೇಳಿದ ಮಾತನ್ನ ಸೌಲನು ಕೇಳೋದಿಲ್ಲ. ಎಲ್ಲ ಪ್ರಾಣಿ ಪಶುಗಳ ಪ್ರತಿಯೊಂದು ನಾಶ ಮಾಡಂದ್ರೆ ಇವನು ನಾಶ ಮಾಡೋದಿಲ್ಲ. ನಾಶ ಮಾಡದೆ ಏನ್ ಮಾಡ್ತಾನೆ, ಅವನ್ನೆಲ್ಲ ಉಳಿಸ್ಕೊಂಡು ಬರ್ತಾನೆ. 10-11 ವಚನಗಳಲ್ಲಿ ನೋಡುವಾಗ, ಯೆಹೋವನು ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಾನೆ. ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿ ಎಲ್ಲ ಆತನಿಗೆ ಮೊರೆಯಿಟ್ಟನು. ಅಂದ್ರೆ ಯಾವಾಗ ದೇವರು ಹೇಳಿದ ಮಾತನ್ನು ಕೇಳಲ್ವೋ, ದೊಡ್ಡವರು ಹೇಳಿದ ಮಾತು ಕೇಳಲ್ವೋ, ಅವಾಗ ಏನಾಗುತ್ತೆ, ಅಲ್ಲಿ ನಾವು ಇಷ್ಟು ಮಾಡಿ ಏನು ಪ್ರಯೋಜನ ಇಲ್ಲದ ಆಯ್ತು. ಆಗ ಕೋಪಗೊಳ್ಳೋಕೆ ಅವಕಾಶ ಇರ್ತದೆ ಮತ್ತು ಸಮಾಧಾನ ಇಲ್ಲದೆ ಹೋಗ್ತದೆ. ಹಾಗಾಗಿ ದೇವ್ರೇನ್ ಮಾಡ್ತಾನಂದ್ರೆ ಸಮುವೇಲನ ಮೇಲೆ ದುರಾತ್ಮನ ಕಳಿಸ್ಬಿಡ್ತಾನೆ. ಇವನ್ನ ನಾಶ ಮಾಡ್ಬೇಕಂತ ಹೇಳಿ ಮಾಡ್ತಾನಂದ್ರೆ ದುರಾತ್ಮನ ಕಳಿಸ್ತಾನೆ. ನೋಡ್ರಿ 16ನೇ ಅಧ್ಯಾಯ 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸಿದ್ದರಿಂದ. ನೋಡ್ರಿ, ಯೆಹೋವನ ಆತ್ಮ ಸೌಲನ್ನು ಬಿಟ್ಟು ಹೋಯ್ತು. ಅಂದ್ರೆ ಸೌಲನಲ್ಲಿ ಯೆಹೋವನ ಆತ್ಮ ಇತ್ತು, ಪರಿಶುದ್ಧಾತ್ಮನಿದ್ದನು. ಆ ಪರಿಶುದ್ಧಾತ್ಮ ಇರುವ ಕಾಲವೆಲ್ಲ ಅವನು ಯುದ್ಧಕ್ಕೆ ಹೋದ್ರೆ ಜಯ ತರ್ತಾ ಇದ್ದ, ಎಲ್ಲಿ ಏನು ಮಾಡಿದ್ರು ಜಯ ಸಿಗ್ತಾ ಇತ್ತು.
ಯಾವಾಗ ದೇವರು ಮಾತು ಅವನು ಕೇಳದೆ ಹೋದ್ನೋ, ದೇವರ ಆಜ್ಞೆಯನ್ನು ಅವನು ಮೀರಿದನೋ, ಹಾಗಾಗಿ ದೇವರ ಆತ್ಮ ಅವನನ್ನು ಬಿಟ್ಟು ಆಚೆ ಹೋಯ್ತು. ದೇವರ ಆತ್ಮ ಯಾವಾಗ ಆಚೆ ಹೋಯ್ತು, ದೇವರು ಅವನಿಗೆ ಏನ್ ಮಾಡ್ತಾರೆ, ದುರಾತ್ಮ ಸೈತಾನನ್ನ ಅಂದ್ರೆ ದೆವ್ವವನ್ನ ಕಳಿಸ್ಕೊಡ್ತಾನೆ. ಯೆಹೋವನು ಕಳಿಸಿದ ದುರಾತ್ಮ ಬಂದು ಅವನನ್ನು ಪೀಡಿಸಿದ್ದರಿಂದ, ಅಂದರೆ ಆ ದುರಾತ್ಮ ಬಂದು ಅವನ ಮೇಲೆ ಸೇರ್ಕೊಳ್ಳುವಾಗ ಅವನು ಯಾರ ಮಾತು ಕೇಳಕ್ಕಾಗಲ್ಲ. ಅನೇಕರಲ್ಲಿ ನೋಡೋಕೆ ಚೆನ್ನಾಗಿರ್ತಾರೆ, ನಟನೆ ಮಾಡ್ತಾ ಇರ್ತಾರೆ, ಕಾರಣ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಲ್ಲ, ದೇವರ ಆಜ್ಞೆಯನ್ನು ಕೈಕೊಳ್ಳಲ್ಲ. ದೇವರ ಆಜ್ಞೆ ಕೈಕೊಳ್ಳದೆ ದೇವರು 1 ಸಾರಿ 2 ಸಾರಿ 3 ಸಾರಿ ಒಂದು ಕ್ಷಮಿಸಬೇಕಂತ ಒಂದು ಇರ್ತದೆ, ಒಂದು ಲಿಮಿಟ್ ಇರ್ತದೆ. ಆ ಲಿಮಿಟ್ ದಾಟ್ದಾಗ ಏನ್ ಮಾಡ್ತಾನೆ, ದೇವರು ತನ್ನ ಆತ್ಮನಿಂದ ಅವರಿಂದ ತನ್ನ ಆತ್ಮವನ್ನು ವಾಪಸ್ ತಗೊಳ್ತಾನೆ. ದೇವರ ಆತ್ಮವನ್ನು ಯಾವಾಗ ಅಲ್ಲಿಂದ ಕಳೆದು ವಾಪಸ್ ಬರುತ್ತೋ, ಆವಾಗ ದುರಾತ್ಮ ಬಂದು ಅವರಲ್ಲಿ ಸೇರ್ಕೊಳ್ತದೆ. ಆ ದುರಾತ್ಮ ಯಾರಲ್ಲಿ ಇರ್ತದೋ ಅವ್ರು ಯಾರ ಮಾತು ಕೇಳಲ್ಲ, ಯಾರಿಗೂ ಭಯ ಪಡಲ್ಲ, ಭಯ ಭಕ್ತಿ ಇಲ್ಲದೆ ಜೀವಿಸ್ತಾರೆ. ದೇವರಂದ್ರೆ ಭಯ ಇರಲ್ಲ, ಮತ್ತೊಂದು ಯಾವುದೇ ರೀತಿಯಲ್ಲಿ ಲೋಕದಲ್ಲಿ ನಟನೆಯಾಗಿ ಜೀವಿಸ್ತಾ ಇರ್ತಾರೆ, ನಟನೆಯಾಗಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ಭಕ್ತಿ, ದೇವರ ಭಯಲ್ಲಿ ಯಾರಲ್ಲಿ ಇರೋಲ್ಲೋ ಅಲ್ಲಿ ದೇವರ ಆತ್ಮ ಕಾರ್ಯ ಮಾಡಲ್ಲ. ಅಲ್ಲಿ ಕಾರ್ಯ ಮಾಡೋದು ಸೈತಾನಾತ್ಮ. ಸೈತಾನಾತ್ಮ ಬಂದು ಅವ್ರೇನ್ ಮಾಡ್ತಾರೆ, ಪೀಡಿಸ್ತಾರೆ ನೋಡ್ರಿ. ಹಾಗಾಗಿ ಅವಳು ದೇವರ ಮಾತಿಗೆ ವಿಧೇಯರಾಗದೆ ಹೋಗಿಕ್ಕೆ ಅವಳಿಗೇನಾಯ್ತು, ದೇವರ ಸನ್ನಿಧಿಯನ್ನು ಕಳ್ಕೊಂಡ್ರು. ಏನೇನ್ರು ತೋಟದಿಂದ ಹೊರಗಡೆ ಪರಲೋಕಕ್ಕೆ ಸೂಚಿಸುವಂತ ಆ ವನವನ್ನ ಏದೇನ್ ತೋಟದಿಂದ ಹೊರಗಡೆ ಹೋದ್ರು ಮತ್ತು ಜೀವರಕ್ಷದ ಫಲವನ್ನು ಕಳ್ಕೊಂಡ್ರು. ಹಾಗೆ ಸೌಲನು ದೇವರ ಮಾತು ಕೇಳದೆ ಹೋದ್ದಿಂದ, ದೇವರ ಆಜ್ಞೆಗೆ ಕೈಕೊಂಡು ನಡೆಯದೇ ಇದ್ದಿದ್ದರಿಂದ ದೇವರ ಸೇವಕನ ತಿರುಗಿ ಬೀಳ್ತಾನೆ. ಅವನು ದೇವರ ಸೇವಕನಿಗೆ ತಿರುಗಿ ಬೀಳ್ತಾನೆ, ಅವನು ಹಿಡ್ಕೊಂಡು ಅವನ ಅಂಗಿ ಹರಿತಾನೆ. ಅದು ದೇವರು ಹೇಳ್ತಾನೆ, ಅವನ ಅಂಗಿ ಯಾವಾಗ ಹರಿದ್ರೋ ಅದೇ ರೀತಿಯಲ್ಲಿ ನಿನ್ನ ಜೀವಿತ, ನನ್ನ ಕುಟುಂಬ ಹರಿದೋಗುತ್ತೆ. ನನ್ನ ಸೇವಕನ ಅಂಗಿ ಹರಿದ ಮೇಲೆ ನಾನು ನಿನ್ನ ಬಿಡೋದಿಲ್ಲ. ಯಾವುದೇ ಕುಟುಂಬದಲ್ಲಾಗಲಿ ಸೇವಕರನ್ನ ನಿಂದಿಸುವುದಾಗ್ಲಿ, ಸೇವಕರ ಬಗ್ಗೆ ಎರಡನೇ ಮಾತ್ರ ಮಾತಾಡೋದ್ರಲ್ಲಿ ದೇವರು ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಸೇವಕರನ್ನ ಆರಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಸೇವಕರನ್ನ ದೇವರು ಆರಿಸ್ಕೊಳ್ಳೋದಿಲ್ಲ. ಅವರಿಂದ ಏನೋ ಒಂದು ಕಾರ್ಯ ಮಾಡಬೇಕಾಗುತ್ತೆ, ಏನೋ ಒಂದು ಅದಕ್ಕಾಗಿ ದೇವರು ಆರಿಸ್ಕೊಂಡಿರುವಾಗ ಆ ಸೇವಕರ ಮಾತನ್ನು ಕೇಳದೆ ಅವ್ರಿಗೆ ತಿರುಗಿ ಬಿದ್ದರೆ ಯಾರೇ ಆಗಲಿ ದೇವರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಇಲ್ಲೇನಾಗುತ್ತೆ, ಸೌಲನ ಜೀವಿತದಲ್ಲಿ ಏನಾಗ್ತದೆ, ದೇವರಾತ್ಮ ಅವನಿಂದ ದೇವರಾತ್ಮ ಕಳ್ಕೊಳ್ತಾನೆ. ದೇವರಾತ್ಮ ಸೌಲನ ಮೇಲೆ ಬರುವಾಗ ಎಷ್ಟು ಜನನಾಗಲಿ ಒಬ್ಬನೇ ಸೋಲಿಸ್ತಾ ಇದ್ದ, ಒಬ್ಬನೇ ಹೋರಾಡ್ತಾ ಇದ್ದ. ಅಷ್ಟು ಶಕ್ತಿ ಬಲ ಅವನಲ್ಲಿ ಇರ್ತಾ ಇತ್ತು. ದೇವರಾತ್ಮ ಅವನಲ್ಲಿರುವಾಗ ಒಳ್ಳೆ ಪ್ರವಾದನೆ ಮಾಡುವನಾಗಿದ್ದ, ಪ್ರವಾದಿಸುವನಾಗಿದ್ದ ಸೌಲನು. ಆದ್ರಿಂದ ಯಾವಾಗ ದೇವರಿಗೆ ಅವಿಧೇಯನಾದ್ನೋ ಹಾಗಾಗಿ ದೇವರಾತ್ಮ ಅನ್ನು ಕಳ್ಕೊಳ್ತಾನೆ ಮತ್ತು ದುರಾತ್ಮನಿಗೆ ಒಳಗಾಗ್ತಾನೆ. ದೇವರಾತ್ಮ ಯಾವಾಗ ಹೊರಟು ಹೋಗ್ತದೋ ದುರಾತ್ಮ ಬಂದು ಸೇರಿಕೊಳ್ತದೆ. ಮತ್ತಾಯನ ಬರೆಸುವಾರ್ತೆಯಲ್ಲಿ ಒಂದು ಕಡೆ ನೋಡುವಾಗ ಒಂದು ಸ್ತ್ರೀಯಲ್ಲಿ ಒಂದು ದೆವ್ವ ಇರ್ತದೆ, ಆ ದೆವ್ವವನ್ನು ಬಿಡಿಸ್ತಾರೆ, ಆ ದೆವ್ವ ಹೊರಟೋಗ್ತದೆ. ಆ ದೆವ್ವ ಹೊರಟೋದ್ಮೇಲೆ ಆ ಮನೆ ಖಾಲಿಯಾಗೇ ಇರ್ತದೆ. ಆ ದೆವ್ವ ಅಲ್ಲಲ್ಲಿ ಸುತ್ತಿ ಎಲ್ಲಿ ಅದಕ್ಕೆ ಮನೆ ಸಿಗೋದಿಲ್ಲ, ಅವಕಾಶ ಸ್ಥಳ ಸಿಗೋದಿಲ್ಲ. ಅದಕ್ಕೆ ತಾನು ಬಿಟ್ಟು ಬಂದ ಮನೆಗೆ ವಾಪಸ್ ಬರ್ತದೆ. ವಾಪಸ್ ಬಂದು ನೋಡುವಾಗ ಅಲ್ಲಿ ದೇವರ ಒಂದು ಮನೆ ಖಾಲಿಯಾಗಿ ಇರ್ತದೆ. ಅವರು ದೇವರು ಕೂಡ ಆ ಸ್ಥಳ ಕೊಟ್ಟಿರಲ್ಲ. ಆಗ ಖಾಲಿಯಾಗಿರೋದ್ರಿಂದ ನಾನು ಮತ್ತೆ ಹೋದ್ರೆ ನಾನು ಮತ್ತೆ ಓಡಿಸ್ತಾರೆ, ಹಾಗಾಗಿ ನಾನು ಇನ್ನೂ ಒಂದಷ್ಟು ಜನ ಸೇರಿಸ್ಕೊಂಡು ಬರೋಣ ಅಂತೇಳಿ ಮತ್ತೆ 7 ದೆವ್ವಗಳು ಕರ್ಕೊಂಡು ಬರ್ತದಂತೆ. 7 ದೆವ್ವಕ್ಕೆ ಒಂದು ದೆವ್ವಕ್ಕೆ ಆಕೆ ತಟ್ಕೊಳ್ತಾ ಇರಲಿಲ್ಲ. 7 ಒಂದು 8 ಸೇರ್ಕೊಳ್ಳೋಕೆ ಏನಾಗುತ್ತೆ ಹೇಳ್ರಿ, ಸ್ಥಿತಿಗತಿಗಳು ಏನೇನೋ ಆಗೋಗುತ್ತೆ. ಅಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿರಲ್ಲ. ಹಾಗಾಗಿ ಈ ಸೌಲನು ದೇವರಾತ್ಮ ಇರುವಾಗ ರಾಜ್ಯವನ್ನು ಗೆಲ್ತಾ ಇದ್ದ, ಅನೇಕರ ಮೇಲೆ ಯುದ್ಧ ಮಾಡ್ತಾ ಇದ್ದ, ಅನೇಕರನ್ನು ವಶಪಡಿಸ್ಕೊಳ್ತಾ ಇದ್ದ. ಯಾವಾಗ ದೇವರಾತ್ಮ ಹೋಯ್ತೋ ದುರಾತ್ಮ ಬಂದು ಅವನಲ್ಲಿ ಸೇರ್ಕೊಳ್ತು. ದೇವರೇ ಕಳಿಸ್ಕೊಡ್ತಾನೆ ದುರಾತ್ಮನ. ಆಮೇಲೆ ಅವನೇನು ಮಾಡ್ತಾನೋ, ಹೇಗೆ ಜೀವಿಸ್ತಾನೋ ಅವನಿಗೆ ಗೊತ್ತಿಲ್ಲದೆ ಕೊನೆಗೆ ಅವನೇನಾಗ್ತಾನೆ, ತನ್ನ ಕತ್ತಿಯಿಂದ ತಾನೇ ಕೊಲ್ಲಲ್ಪಡ್ತಾನೆ. ದಾವೀದನ ಕೊಲ್ಲಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾನೆ, ಎಷ್ಟೋ ವಂಚಗಳಾಗ್ತಾನೆ. ಯಾಕಂದ್ರೆ ದಾವೀದನು ದೇವರ ಆರಿಸ್ಕೊಂಡಂತವನಾಗಿರ್ತಾನೆ, ದೇವರಿಗೆ ಭಯಭಕ್ತಿ ಉಳ್ಳವನಾಗಿರ್ತಾನೆ. ಹಾಗಾಗಿ ಸೌಲನು ಎಷ್ಟು ವಂಚ ಹಾಕಿದ್ರು ದೇವರು ದಾವೀದನ್ನು ತಪ್ಪಿಸ್ತಾ ಇರ್ತಾನೆ.
ದಾವೀದನು ಸೌಲನ್ನು ಕೊಲ್ಲುವಂತ ಅವಕಾಶ ಎಷ್ಟೋ ಸಿಗ್ತದೆ. ಆದರೆ ದಾವೀದನು ಏನ್ ಹೇಳ್ತಾನೆ, ಆತನ ದೇವರ ಸೇವಕನ, ಆತನ ಮೇಲೆ ನಾನು ಕೈ ಹಾಕೋದಿಲ್ಲ, ಆತನ ದೇವರಿಂದ ಅಭಿಷೇಕಿಸಲ್ಪಟ್ಟವನಂತೇಳಿ 2-3 ಸಾರಿ ಸಿಕ್ಕಿದ್ರು ಆತನು ಮುಟ್ಟೋದಿಲ್ಲ. ಮಾತಾಡ್ತಾನೆ, ದೂರದಿಂದ ಕೂಗಿ ಹೇಳ್ತಾನೆ, ನೋಡಿ ಇವತ್ತು ನಿನ್ನನ್ನು ಸಾಯಿಸುವಂತ ಅವಕಾಶ ನನಗೆ ಸಿಕ್ಕಿತ್ತು, ಆದರೆ ನಾನು ನಿನ್ನ ಸಾಯಿಸೋದಲ್ಲ, ನಿನ್ನ ಮುಟ್ಟೋದಿಲ್ಲ, ಯಾಕಂದ್ರೆ ನೀನು ದೇವರಿಂದ ಅಭಿಷೇಕಿಸಲ್ಪಟ್ಟಂತನು, ನಿನ್ನ ರಾಜನು ಎಂಬುದಾಗಿ ಅವನು ಭಯ ಪಡ್ತಾ ಇದ್ದ. ದೇವ್ರಿಗೆ ಭಯಪಟ್ಟು ದೇವ್ರ ವಿಧೇಯನಾಗಿ ಜೀವಿಸ್ತಾ ಇದ್ದ. ಅದನ್ನ ಪ್ರೇರೆ ಅಲ್ಲಿ ಏನಾಗುತ್ತಂದ್ರೆ, ದಾವೀದನು ಆತನ ಸಾಯಿಸ್ತಾ ಇದ್ರು. ಕೊನೆಗೆ ಫಿಲಿಷ್ಟಿಯರು ಬಂದು ಅಲ್ಲೇನಾಗುತ್ತೆ, ಅವನ ಸಾವಿಗೆ ಅವನೇ ಕಾಡಾಗೋ ರೀತಿಯಲ್ಲಿ ಮಾಡಲ್ಪಡ್ತದೆ. 1 ಸಮುವೇಲ 31ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 4ನೇ ವಚನದಲ್ಲಿ ತನ್ನ ಕತ್ತಿಯಿಂದ ತಾನೇ ತಿಳ್ಕೊಂಡು ತನ್ನ ಕತ್ತಿನ ತಾನೇ ನೆಲಕ್ಕೆ ಊರ್ಬಿಟ್ಟು ಆ ಕತ್ತಿ ಮೇಲೆ ಬಿದ್ದು ಸತ್ತೋಗ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಸೌಲನು ಬಹು ಭೀತನಾಗಿ ತನ್ನ ಆಯುಧ ವಾಹನಿಗೆ, ನಿನ್ನ ಕತ್ತಿಯನ್ನು ಇರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿಯಲ್ಲಿದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡುವರೆಂದು ಹೇಳಲು ಅವನು ಎದುರಿ ಒಲ್ಲೆನು ಅಂದನು. ಆದದರಿಂದ ಸೌಲನೇ ತನ್ನ ಕತ್ತಿಯನ್ನು ಇರಿದು ಅದರ ಮೇಲೆ ಬಿದ್ದು ಸತ್ತನು ಅಂತ. ಅಂದ್ರೆ ಪ್ರಿಯರೇ ನೋಡ್ರಿ, ಕೊನೆಗೆ ಅವನ ಕತ್ತಿ ಅವನೇ ಇರಿದು ಅವನೇ ಸತ್ತೋಗ್ತಾನೆ. ಎಂತ ಪರಿಸ್ಥಿತಿ! ದೇವರ ಮಾತು ಯಾವಾಗ ಕೇಳಲ್ವೋ, ಅವನ ರಾಜನಾಗ್ಲಿ, ಒಬ್ಬ ಸಾಮಾನ್ಯ ಮನುಷ್ಯರಾಗ್ಲಿ, ಉದ್ಯೋಗ ಇರುವಂತವರಾಗ್ಲಿ, ದೇವರು ಹೊಡೆದ್ರೆ ಯಾರು ಪಕ್ಕ ತಿರುವಕ್ಕಾಗಲ್ಲ. ದೇವರು ಪ್ರೀತಿಸ್ತಾನೆ, ಆಶೀರ್ವಾದ ಮಾಡ್ತಾನೆ, ಕಾಯ್ತಾನೆ ಮತ್ತು ಕೆಲವು ಆಜ್ಞೆಗಳನ್ನು ಕೊಡ್ತಾನೆ. ಆ ಆಜ್ಞೆಗಳನ್ನು ಯಾರು ಕೈಕೊಳ್ಳಲ್ವೋ ಅವ್ರು ಯಾರೇ ಆಗಿರಲಿ ಬಿಡೋದಿಲ್ಲ. ತನ್ನ ಸೃಷ್ಟಿಯ ಮೊದಲನೇ ಆದಾಮನನ್ನು ಬಿಡಲಿಲ್ಲ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯನ್ನು ಸೃಷ್ಟಿ ಮಾಡಿದಂತ ತನ್ನ ಶ್ವಾಸವನ್ನು ಕೊಟ್ಟಂತ ಆದಾಮನ್ನೇ ಬಿಡಲಿಲ್ಲ. ಏದೇನು ತೋಟದಿಂದ ಹೊರಗೆ ಹಾಕ್ಬಿಡ್ತಾನೆ. ತಾನು ಪ್ರೀತಿಸಿ ಅರಸನಾಗಿ ಆರಿಸ್ಕೊಂಡಂತ ಸೌಲನನ್ನೇ ಬಿಡಲಿಲ್ಲ. ಯಾವಾಗ ದೇವರ ಮಾತು ಕೇಳದೆ ಇದ್ದಿದ್ದರಿಂದ, ದೇವರ ಮಾತಿಗೆ ಅವಿಧೇಯನಾದ್ದರಿಂದ ಅವನು ಕೂಡ ತನ್ನ ಕೊಟ್ಟಂತ ದೇವರಾತ್ಮ, ಪವಿತ್ರಾತ್ಮ, ಪರಿಶುದ್ಧಾತ್ಮನ ವಾಪಸ್ ಪಡ್ಕೊಳ್ತಾನೆ ಮತ್ತು ದುರಾತ್ಮನ ಅವನಲ್ಲಿ ಕಳಿಸ್ಕೊಡ್ತಾನೆ. ಕೊನೆಯದಾಗಿ ಅವನ ಕತ್ತಿ ಅವನೇ ಇರ್ಕೊಂಡು ಅದರ ಮೇಲೆ ಬಿದ್ದು ಅವನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವನ ಸ್ಥಿತಿ ಹೋಗ್ತಾ ಇದೆ. ಆದ್ರಿಂದ ದೇವರಿಗೆ ಭಯಪಟ್ಟು ಜೀವಿಸಬೇಕು. ದೇವ್ರಿಗೆ ಭಯಪಟ್ಟು ಯಾರು ಜೀವಿಸ್ತಾರೋ ಅವ್ರನ್ನ ದೇವ್ರೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅವ್ರಿಗೆ ದೇವ್ರೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇನ್ನೊಂದು ಕಡೆ ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ 15-16ನೇ ವಚನದಲ್ಲಿ ಪೌಲನು ಸೀಲರು ಇರುವಂತ ಪೌಲ ಬಾರ್ನಬ ಇರುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಒಬ್ರು ವೇಷ ಹಾಕೊಂಡು ದೇವರಾತ್ಮ ನಮ್ಮಲ್ಲಿ ಇದೆ ಹಾಗೆ ಅಂತ ಮಾಡುವಾಗ ಆ ದೆವ್ವಗಳೇ ಅವನ ಮೇಲೆ ಇರಿದು ಅವನ ಮೇಲೆ ಬಿದ್ದು ಅವನ ಓಡಿಸುವಂಥದ್ದು ಅವನ್ನ ನಾವು ನೋಡ್ತೇವೆ. ಮತ್ತು ಅಪೊಸ್ತಲ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲಿ 15-16ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ 15-16ನೇ ವಚನದಲ್ಲಿ, ಆದರೆ ದೆವ್ವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನಮಗುಂಟು, ಪೌಲನು ನಂಬಲ್ಲೆವನು, ನೀವಾದರೂ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಅಂದ್ರೆ ಸೈತಾನನ ಆತ್ಮ ಯಾರಲ್ಲಿರ್ತದೋ ಅವ್ರ ಜೀವಿತ ನರಕವಾಗಿರ್ತದೆ. ಅಲ್ಲಿ ಯಾರು ನಾಟಕ ಮಾಡಕ್ ಬರ್ತಾರೆ, ಆದ್ರೆ ಯೇಸು ಸ್ವಾಮಿ ನನ್ಗೆ ಗೊತ್ತಪ್ಪ, ಪೌಲ್ ನನ್ಗೆ ಗೊತ್ತಪ್ಪ, ನೀನ್ ನಾಟಕ ಮಾಡೋಕ್ ಬರ್ಬೇಡ ಅಂತೇಳಿ ಏನ್ ಮಾಡ್ತಾನೆ, ಆ ದೆವ್ವ ಅವ್ರ ಮೇಲೆ ಬಿದ್ದು ಏನ್ ಮಾಡ್ತಾರೆ, ಅವ್ರನ್ನ ಅನೇಕ ರೀತಿಯಲ್ಲಿ ಹಿಂಸಿಸಿಕೊಟ್ಟಿದಾಗ ಆ ಮನೆಯಿಂದ ಓಡಿ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತೀವ್ರಿ. ಆದ್ರಿಂದ ಪ್ರಿಯರೇ, ನಾವು ದೇವರಿಗೆ ಭಯಪಟ್ಟು ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸೋದಾದ್ರೆ ದೇವರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಹಾಗೆ ಯೇಸು ಕ್ರಿಸ್ತನನ್ನು ಕೂಡ ಸೈತಾನ ಶೋಧಿಸ್ತಾನೆ. ನೋಡ್ರಿ, ಯೇಸು ಕ್ರಿಸ್ತನನ್ನು ಕೂಡ ಸೈತಾನ ಏನ್ ಮಾಡ್ತಾನೆ, ಶೋಧಿಸ್ತಾನೆ. 4ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ
4ನೇ ಅಧ್ಯಾಯದಲ್ಲಿ 1ರಿಂದ 7 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಏನಾಗುತ್ತಂದ್ರೆ 3 ರೀತಿಯ ಪರೀಕ್ಷೆ ಮಾಡ್ತಾನೆ ಸೈತಾನನು ಯೇಸು ಕ್ರಿಸ್ತನನ್ನ. ಏನು 3 ರೀತಿಯ. ಮೊದಲನೇದು ಏನು ಮಾಡ್ತಾನೆ ಅಂದ್ರೆ ನಾವು ನೋಡುವಾಗ ಹಸಿವು ಮಾಡ್ತಾನೆ. ಯೇಸು ಕ್ರಿಸ್ತನು ಬ್ಯಾಪ್ಟಿಸ್ಮ ತೆಗೆದುಕೊಂಡು ಅಡವಿಗೆ ಒಯ್ಯಲ್ಪಟ್ಟು 40 ದಿವಸ ಉಪವಾಸ ಇರ್ತಾನೆ. ಈ ಲೋಕವನ್ನು ಜಯಿಸೋದಕ್ಕಾಗಿ ಲೋಕದಲ್ಲಿ ಯಾವ ರೀತಿ ಜನರನ್ನು ಪ್ರೀತಿಸಬೇಕು, ಯಾವ ರೀತಿ ಆ ಜನರಿಗೆ ಅದ್ಭುತಗಳ ತೋರಿಸ್ಬೇಕು, ದೇವರ ಸುವಾರ್ತೆ ಸಾರಬೇಕು ಎಂಬುದಾಗಿ ಅನೇಕ ವಿಷಯಗಳು ಆತನ ಮನುಷ್ಯ ಕುಮಾರನಾಗಿರೋದ್ರಿಂದ ಉಪವಾಸದಿಂದ ದೇವರ ಹತ್ರ ಅನೇಕ ವಿಷಯಗಳನ್ನು ಆತನು ಹೊಂದಿಕೊಳ್ಳುವುದಕ್ಕಾಗಿ ಆತನು ಅಡವಿಗೆ ಒಯ್ಯಲ್ಪಟ್ಟು ಉಪವಾಸ ಪ್ರಾರ್ಥನೆ ಕೂಡಿದಾಗ 40 ದಿವಸಗಳು ಮುಗಿದ ಮೇಲೆ ಅವನೇನ್ ಮಾಡ್ತಾನೆ, ಮೊದಲನೇದಾಗ ಹಸಿವೆಯಿಂದ ಶೋಧಿಸಲ್ಪಡ್ತಾನೆ. ಯಾವ ರೀತಿ ಸೈತಾನ್ ಬರ್ತಾನೆ, ಸೈತಾನ್ ಬಂದು ಯೇಸು ಸ್ವಾಮಿ ಹತ್ರ ಬರ್ತಾನೆ. ನೋಡ್ರಿ 3ನೇ ವಚನ ಹೇಳ್ತದೆ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಅಂದರೆ ಯೇಸು ಕ್ರಿಸ್ತನು ದೇವರ ಆತ್ಮನು ಹೊಂದಿದವನಾಗಿ ದೇವರ ಆಜ್ಞೆಯನ್ನು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿರ್ತಾನೆ. ಹಾಗಾಗಿ ಆತನಿಗೆ ಎಷ್ಟು ಹಸಿವಾದರೂ, ಎಷ್ಟು ದಾಹ ಆದರೂ ಆ ಹಸಿವೆಂಬ ಒಂದು ಅವನಿಗೆ ಕಷ್ಟ ಕೊಟ್ಟರು ಆತನೇನು ಮಾಡ್ತಾ ಇದ್ದಾನೆ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದಲೂ ಬದುಕ್ತಾನೆ ಮನುಷ್ಯನು. ಊಟ ತಿಂದ ಮಾತ್ರದಲ್ಲಿ ಅವನು ಬದುಕೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾನೆ. ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ಕೂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಮೂರನೇ ವಚನ ಏನಂದ್ರೆ, ಇದೇ ಮಾತು, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಸಿ ನಿಮಗೂ ನಿಮ್ಮ ಪೂರ್ವಿಕರು ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸುವುದೆಂಬುದಾಗಿ. ಪ್ರಿಯರೇ, ಈ ರೀತಿ ದೇವರು ಆ ಮನುಷ್ಯರಿಗೆ ಆಹಾರವನ್ನು ಕೊಡಬಲ್ಲ. ದೇವರ ಮಾತು ಕೇಳಿದ್ರೆ ಅಡಿವೆಯಲ್ಲಿ ಶುಭ ಇರ್ತದೆ ಅಂತ ಹೇಳ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ. ಊರಲ್ಲಿದ್ರು ಶುಭ ಇರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲೇನು ಮಾಡ್ತಾನೆ ಪ್ರಿಯರೇ, ಅಲ್ಲಿ ಹಸಿವೆಯಿಂದ ಯೇಸು ಸ್ವಾಮಿನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಆ ಪರೀಕ್ಷೆ ಮಾಡುವಾಗ ಅಲ್ಲೇನಾಗುತ್ತೆ, ಸರಿಯಾದ ರೀತಿಯಲ್ಲಿ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ. ಮನುಷ್ಯರು ಆಹಾರ ತಿಂದ ಮಾತ್ರದಲ್ಲಿ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದ ಬದುಕ್ತಾನೆ. ಅಂದ್ರೆ ದೇವರ ಆಜ್ಞೆ ಪ್ರತಿಯೊಬ್ಬರನ್ನ ಬದುಕಿಸುತ್ತದೆ. ದೇವರ ಮಾತು ಯಾರು ಕೇಳ್ತಾರೋ ಅವ್ರನ್ನ ಬದುಕಿಸ್ತದೆ ಎಂಬುದಾಗಿ. ಹಾಗಾಗಿ ಸೈತಾನನಲ್ಲಿ ಸೋತು ಹೋಗ್ತಾನೆ. 2ನೇ ವಿಷಯದಲ್ಲಿ ಕೂಡ ಅದನ್ನು ಪರೀಕ್ಷೆ ಮಾಡ್ತಾನೆ. ಏನಂತ, ಪ್ರಾಣ ರಕ್ಷಣೆ. ಏನು, ನೀನು ಅಲ್ಲಿ ನಾವು ನೋಡ್ತೇವೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 5-6ನೇ ವಚನದಲ್ಲಿ ನೋಡುವಾಗ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರೋ ಕರ್ತನ ಪರೀಕ್ಷಿಸಬಾರದೆಂಬುದಾಗಿ ಸಹ ಬರೆದಿದೆ ಎಂದು ಉತ್ತರ ಕೊಡ್ತಾನೆ. ದೇವ್ರನ್ನ ಪರೀಕ್ಷೆ ಮಾಡಬಾರ್ದು. ದೇವ್ರನ್ನ ಪರೀಕ್ಷೆ ಅಂದ್ರೆ ಆ ಪ್ರಾಣ ರಕ್ಷಣೆ ಒಂದು ಆಸೆ ತೋರಿಸ್ತಾನೆ. ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನೆ. ಆ ಶಿಖರದ ಮೇಲೆ ನಿಲ್ಲಿಸಿ, ನೀನ್ ದೇವ್ರ ಮಗನಾಗಿದ್ರೆ ಕೆಳಗೆ ದುಮ್ಕೊ ಅಂತಾನೆ. ಅಂದ್ರೆ ನಾವು ಸೈತಾನ ತನ್ನ ಮಾತು ಕೇಳಬೇಕು ಅಂತೇಳಿ ಅವನ ಕೋಪಗೊಂಡು ಆ ಮಾತು ಕೇಳಬೇಕು, ಸೈತಾನ್ ಮಾತು ಕೇಳಬೇಕೆಂಬುದಾಗಿ ಮೋಸದ ಹುನ್ನಾರ ಮಾಡ್ತಾನೆ. ಅದಕ್ಕೆ ಏನ್ ಹೇಳ್ತಾನೆ, ನಿನ್ನ ವಿಷಯವಾಗಿ ದೂತನ ಕಳಿಸ್ಕೊಡ್ತಾನೆ ದೇವರು, ನಿನ್ನ ಕಾಪಾಡ್ತಾನೆ ಅಂತ ಹೇಳುವಾಗ ಅಲ್ಲಿ ಏನ್ ಹೇಳ್ತಾನೆ, ದೇವರನ್ನ ಪರೀಕ್ಷಿಸಬಾರ್ದು, ಒಂದೇ ಮಾತನಲ್ಲಿ ಉತ್ತರ ಕೊಡ್ತಾನೆ. ಅದಕ್ಕೆ ದೇವರ ವಾಕ್ಯ ಇದೆಲ್ಲಿ 91ನೇ ಕೀರ್ತನೆಯಲ್ಲಿದೆ.
12ನೇ ವಚನದಲ್ಲಿ ಏನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಅಂತ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವುದು ಅಂದ್ರೆ ದೇವರ ವಾಕ್ಯದ ಮುಖಾಂತರನೇ ಯೇಸು ಸ್ವಾಮಿ ಆಪ್ತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಅಂದ್ರೆ ದೇವರ ಆಜ್ಞೆಯನ್ನ ಮೀರದ ರೀತಿಯಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಜೀವಿಸ್ತಾ ಇದ್ದನು. ಪ್ರತಿದಿನ ಆತನ ಪ್ರಾರ್ಥನೆ ಮಾಡಿ ದೇವರು ಏನೇನು ತಿಳಿಸ್ಕೊಡ್ತಾನೋ ಅದಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮುಖಾಂತರನು ದಿನವನ್ನು ಪ್ರಾರಂಭಿಸ್ತಾ ಇದ್ದರು. ಯಾರ ಕುಟುಂಬದಲ್ಲಿ ಯಾರ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲವೋ ಅವರು ಎಂಥವರಾದ್ರು, ಪಾಸ್ಟರ್ ಮಕ್ಕಳಾದ್ರು, ಪಾಸ್ಟರ್ಮಾದ್ರು, ಮತ್ತು ರೆವರೆಂಡ್ ಬಿಷಪ್ ಯಾರಾದ್ರೂ ಆಗಲಿ, ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲೋ ಅವರು ಖಂಡಿತವಾಗ್ಲೂ ಅನೇಕ ವಿಧವಾದ ಕಷ್ಟಗಳಿಗೆ ಒಳಗಾಗ್ತಾರೆ, ಶೋಧನೆಗೆ ಒಳಗಾಗ್ತಾರೆ. ದೇವರ ಆಜ್ಞೆ ಯಾರು ಮೀರ್ತಾರೋ ಅವ್ರು ಎಂಥ ಉದ್ಯೋಗ ಇದ್ರೂ ಕೂಡ ಎಲ್ಲ ಒಂದು ಸಾರಿ ಕೈ ಬಿಡುವಂತ ಸಂದರ್ಭ ಬರ್ತದೆ. ಅದರ ಪ್ರೇರೆ ಇಲ್ಲಿ ಏನ್ ಹೇಳ್ತಾರೆ, ದೇವರನ್ನ ಪರೀಕ್ಷಿಸಬಾರದು ಅಂತ ಹೇಳಿದೆ ಅಂತೇಳಿ ದೇವರ ವಾಕ್ಯದಿಂದಲೇ ಸೈತಾನ್ಗೆ ಉತ್ತರ ಕೊಡ್ತಾನೆ. ಮೂರನೇದಾಗಿ ಬದುಕು ಬಾಳಿನ ಡಮ್ಮ ತೋರಿಸ್ತಾನೆ. ಬದುಕಿನ ಬಾಳಿನ ಡಮ್ಮ ಅಂದ್ರೆ ವೈಭವ. ಲೋಕದ ನೋಡ್ರಲ್ಲಿ ನಾವು ನೋಡ್ತೇವೆ 8ನೇ ವಚನದಿಂದ ನೋಡುವಾಗ, ಬಳಿಕ ಸೈತಾನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲ ನಿನಗೆ ಕೊಡುವೆನು ಅಂದನು. ಅಂದ್ರೆ ಈ ಪ್ರಪಂಚದ ಸೃಷ್ಟಿ ಮಾಡಿದ್ದೇವು, ಈ ಪ್ರಪಂಚ ದೇವರು. ಆದಿಯಲ್ಲಿ ನೋಡುವಾಗ ದೇವರು ಎಲ್ಲಾ ಸೃಷ್ಟಿ ಮಾಡಿದನು 6 ದಿವಸಗಳಲ್ಲಿ ಅಂತ ನಾವು ನೋಡುತ್ತೇವೆ. ಆದರೆ ಸೈತಾನ ಹೇಳ್ತಾನೆ, ನೀನ್ ನನ್ಗೆ ನಮಸ್ಕಾರ ಮಾಡಿದ್ದೆಲ್ಲ ನೀನು ಕೊಡ್ತೇನೆ ಅಂತಾನೆ. ಅಲ್ಲಿಗೆ ಸೈತಾನ ಸೃಷ್ಟಿ ಮಾಡಿದ ದೇವರ ಸೃಷ್ಟಿನ ಅಂದ್ರೆ ಮಾತಿನಲ್ಲಿ ಮರಳುಗೊಳಿಸುವಂಥದ್ದು. ಲೋಕದ ಆಶೆಯನ್ನು ತೋರಿಸಿ ಅನೇಕರು ಏನ್ ಮಾಡ್ತಾರೆ, ಮೋಸ ಪಡಿಸ್ತಾರೆ, ಆ ಮೋಸಕ್ಕೆ ಒಳಗಾಗ್ತಾರೆ. ಅನೇಕರು ಏನ್ ಮಾಡ್ತಾರೆ, ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಆದರೆ ಪ್ರೇರೆ ಇಲ್ಲಿ ಏನಾಗ್ತದೆ, ಸೈತಾನನ ಮಾತು ಯೇಸು ಸ್ವಾಮಿ ಕೇಳಲಿಲ್ಲ. ಯಾಕಂದ್ರೆ ಆತನು ಪ್ರಾರ್ಥನಾ ಪರನಾಗಿದ್ದನು, ಆತನು ದೇವರ ಕುಮಾರನಾಗಿದ್ದನು. ಹಾಗಾಗಿ ಆ ವಾಕ್ಯದ ಮುಖಾಂತರ ಆತನ ಉತ್ತರ ಕೊಡ್ತಾ ಇದ್ದ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನು ಆರಾಧಿಸಬೇಕೆಂಬುದಾಗಿ ಬರದದೆ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ದೇವರಿಗೊಬ್ಬನಿಗೆ ನಾವು ಏನೇ ಇದ್ರೂ ಮಾಡಬೇಕು, ಆ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಬೇಕು, ದೇವರೊಬ್ಬನಿಗೆ ಆರಾಧನೆ ಮಾಡಬೇಕು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಅದಕ್ಕಾಗಿ ಈ ಲೋಕದಲ್ಲಿ ಅನೇಕ ವಿಧಗಳಲ್ಲಿ ಲೋಕದ ಆಶೆಗಳಿಗಾಗಿ, ಇಲ್ಲ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಒಳ್ಳೆ ಸ್ಯಾಲ್ರಿ ಬರ್ತದೆ, ಒಳ್ಳೆ ಸಂಬಳ ಇದೆ, ನನ್ಗೆ ಒಳ್ಳೆ ಆರೋಗ್ಯ ಇದೆ, ನನ್ಗೆ ಯಾರಿದ್ರೇನು ಯಾರು ಹೋದ್ರೇನು, ನಾನು ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಅನೇಕರು ಆ ತಾತ್ಕಾಲಿಕವಾದ ಒಂದು ವಿಷಯಗಳ ಆಸೆ ಪಡ್ತಾರೆ. ಒಂದು ಮಗಳು ಹೇಳ್ತಾ ಇತ್ತು, ನನ್ನ ಅಪ್ಪನಿಗೆ ನಾನು ಪ್ರತಿ ತಿಂಗಳು ನಾನು ನೋಡ್ಕೊಳ್ತೀನಿ, ಹೆಚ್ಚು ಕಡಿಮೆ 10,000 ಕೊಡ್ತೀನಿ ಅಂತ ಹೇಳಿ. ಅವ್ರ ಅಪ್ಪನಿಗೆ ಫೋನ್ ಮಾಡಿ ಕೇಳಿದ್ರೆ 4 ತಿಂಗಳಾಗಿದೆ ನನ್ನ ಮಗಳು ನೋಡಿ, ಯಾವಾಗೋ ಕೇಳಿದ್ರೆ ತಿಂಗಳಿಗೊಂದು 200 ರೂಪಾಯಿ 200 ರೂಪಾಯಿ ಆಗ್ತಾಳೆ ತಿಂಗಳಿಗೆ ಅಂತೆ. ಇವಳು ನೋಡಿದ್ರೆ ವಾರಕ್ಕೆ 2,000 3,000 ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇತ್ತು. ಅಂದ್ರೆ ದುಡ್ಡು ಬರ್ತದಂತೇಳಿ ಮೆರೆದರೆ ದೇವ್ರ ಮಟ್ಟ ಹಾಕ್ಬಿಡ್ತಾನೆ. ಯಾರು ನಾನೇ ಆಗ್ಲಿ ನೀವಾಗ್ಲಿ ಯಾರನ್ನೇ ಆಗ್ಲಿ ಆತನೇನ್ ಮಾಡ್ತಾನೆ, ಇನ್ನೊಂದು ರೀತಿಯಲ್ಲಿ ಮಟ್ಟ ಹಾಕ್ಬಿಡ್ತಾನೆ. ಯಾರು ದೇವರ ಭಯಭಕ್ತಿಯಲ್ಲಿ ದೊಡ್ಡವರು ಚಿಕ್ಕವರು ದೇವರು ಅಂತ ಭಯಪಟ್ಟು ಜೀವಿಸ್ತಾರೋ, ಮಾತುಗಳು ಕೇಳ್ತಾರೋ, ಭಯಭಕ್ತಿ ನಡ್ಕೊಳ್ತಾರೋ, ದೇವ್ರು ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಆದನ್ನು ಪ್ರಿಯ ನನ್ನ ಸಹೋದರಿ, ದೇವ್ರ ವಾಕ್ಯ ಹೇಳ್ತದೆ. ಯಾಕೋಬ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನ, ಸೈತಾನು ಅನೇಕ ವಿಧಗಳಲ್ಲಿ ಅನೇಕರ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ ಏನ್ ಮಾಡ್ಬೇಕಂದ್ರೆ ಮೊದಲು ದೇವ್ರಿಗೆ ಒಳಗಾಗ್ರಿ ಅಂತದ್ದು. ಯಾಕೋಬ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನ ಏನ್ ಹೇಳುತ್ತಂದ್ರೆ, 4ನೇ ಅಧ್ಯಾಯ ಹೀಗಿರ್ಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ. ಸೈತಾನ್ ಅಷ್ಟು ವಿಧಗಳಲ್ಲಿ ಬೇಕಾದ್ರೆ ಕುಟುಂಬಗಳಲ್ಲಿ ಕಲಹ ತರಬಹುದು,
ಗಂಡ ಹೆಂಡತಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡ ಬೆಟ್ಟದಾಗ ಮಾಡೋ ರೀತಿಯಲ್ಲಿ ಸೈತಾನ ಏನ್ ತರ್ತಾನೆ, ಆಲೋಚನೆ ತರ್ತಾನೆ. ಯಾರು ಸೈತಾನ್ಗೆ ಒಳಬೀಳ್ತಾರೋ ಅವರೇ ಸೈತಾನ್ ಆಲೋಚನೆ ಕೇಳೋದು. ಸೈತಾನ್ಗೆ ಒಳಬೀಳಲ್ಲ. ದೇವರ ವಾಕ್ಯದಲ್ಲಿ ಏನೋ ಬಲವುಳ್ಳವರಾಗಿರ್ತಾರೋ, ದೇವರ ವಾಕ್ಯದಲ್ಲಿ ಜೀವಿಸ್ತಾರೋ, ಅವ್ರು ಎಂದಿಗೂ ಸೈತಾನ್ಗೆ ಒಳಬೀಳೋದಿಲ್ಲ. ಅವರು ದೇವರ ವಾಕ್ಯದಿಂದ ಸೈತಾನ್ ಎದುರಿಸ್ತಾರೆ. ಇಲ್ಲೇನ್ ಹೇಳ್ತದೆ ಅಂದ್ರೆ, ಹೀಗಿರ್ಲಾಗಿ ಸೈತಾನ ನಿಮ್ಮನ್ನು ಅನೇಕ ವಿಧಗಳಲ್ಲಿ ಮೋಸ ಮಾಡಿದುಂಟು. ಹಾಗಾಗಿ ಹೀಗಿರ್ಲಾಗಿ ದೇವರಿಗೊಳಗಾಗ್ರಿ, ಸೈತಾನ್ ಎದುರಿಸರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನು ಯಾವಾಗ ಒಂದು ಕುಟುಂಬನ ಒಬ್ಬ ಜೀವಿತದಿಂದ ಬಿಟ್ಟು ಓಡೋಗ್ತಾನೋ ಅವಾಗ ಅವರ ಜೀವಿತ ಮಾನಸಾಂತರ ಹೊಂದುತ್ತದೆ, ಮಾರ್ಪಾಟು ಹೊಂದುತ್ತದೆ. ದೇವರ ಒಂದು ಮಾರ್ಗದಲ್ಲಿ, ದೇವರ ಒಂದು ಭಯಭಕ್ತಿಯಲ್ಲಿ ದೊಡ್ಡವರು ಚಿಕ್ಕವರು, ತಂದೆ ತಾಯಿಗಳು, ಮತ್ತೊಬ್ರು ಅಂತೇಳಿ ಜೀವಿಸಲಿಕ್ಕೆ ಒಂದು ಅವಕಾಶ ಉಂಟು. ಯಾರು ದೇವರ ಸನ್ನಿಧಿ ಬರಲ್ವೋ, ಯಾರು ಸಂಬಳ ನೋಡ್ತಾರೋ, ಯಾರು ಉದ್ಯೋಗ ನೋಡ್ತಾರೋ, ಯಾರು ದೊಡ್ಡವರು ಚಿಕ್ಕವರನ್ನು ಭಯಭಕ್ತಿಯಲ್ಲಿ ಜೀವಿಸ್ತಾರೋ ಅವರು ದೇವ್ರಿಗೆ ಒಳಗಾಗೋದಿಲ್ಲ. ಅವರು ಯಾವಾಗಲೂ ಸೈತಾನ್ನ ಮಾರ್ಗದಲ್ಲಿ, ಸೈತಾನ ಆಡಳಿತದಲ್ಲೇ ಅವರು ಜೀವಿಸರಾಗಿರ್ತಾರೆ ಪ್ರಿಯರೇ. ಆದ್ರಿಂದ ಇಲ್ಲಿ ಏನ್ ಮಾಡ್ತಾನೆ, ಸೈತಾನ್ ಓಡಿ ಹೋಗೋನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅನೇಕರು ಎಲ್ಲರಲ್ಲಿ ಸೈತಾನ ಪ್ರವೇಶ ಮಾಡ್ತಾನೆ. ಆದರೆ ಯಾರು ದೇವರಲ್ಲಿರ್ತಾರೋ ಆ ಸೈತಾನ್ ಪ್ರವೇಶ ಮಾಡುವಾಗ ಏನ್ ಮಾಡ್ತಾನೆ, ದೇವರ ಸೈತಾನ್ ಗದರಿಸಿ ಯೇಸು ಸ್ವಾಮಿ ಏನು ಓಡಿಸ್ತಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಒಂದು 23ನೇ ವಚನದಲ್ಲಿ ನಾವು ನೋಡುವಾಗ, ಪೇತ್ರನು ಯೇಸು ಸ್ವಾಮಿ ಶಿಷ್ಯನಾಗಿರ್ತಾನೆ, ಲೀಡರ್ ಆಗಿರ್ತಾನೆ. ಆದ್ರೆ ಆ ಲೀಡರ್ ಅಲ್ಲಿ ಬಂದು ಸೈತಾನ್ ಸೇರ್ಕೊಂಡು ಬಿಡ್ತಾನೆ. ಸೈತಾನ್ ಸೇರ್ಕೊಂಡು ಯೇಸು ಸ್ವಾಮಿನೇ ಗದರ್ಸಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಆತ ಏನ್ ಹೇಳ್ತಾನಂದ್ರೆ 16:22 ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನು ಗದರಿಸಿ ಪ್ರಾರಂಭಿಸಲು ಆತನು ತಿರುಗಿಕೊಂಡ ಪೇತ್ರನ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂಬುದಾಗಿ. ಅಂದ್ರೆ ಯೇಸ್ವಾಮಿ, ನಾನು ತಂದೆ ಚಿತ್ತ ನೆರವೇರ್ಸಕ್ಕೆ ಬಂದಿದ್ದೀನಿ, ನನ್ನನ್ನು ಹಿಡ್ಕೊಂಡು ಹೋಗ್ಕೊಡ್ತಾರೆ, ನಾನು ಮರಣ ಹೊಂದ್ತೀನಿ, ಮತ್ತೆ 3ನೇ ದಿವಸ ಎದ್ದು ಬರ್ತೀನಿ ಅಂತ ಹೇಳುವಾಗ ಸೈತಾನ ಪೇತ್ರನಲ್ಲಿ ಹೋಗ್ತಾನೆ. ಪೇತ್ರನಲ್ಲಿ ಹೋಗಿ ಯೇಸು ಸ್ವಾಮಿಗೆ ಏನೋ ಕರುಣೆ ತೋರಿಸಿದ ಹಾಗೆ, ದೇವರು ನಿಮ್ಗೆ ಎಂದಿಗೂ ಆಗ್ಬಾರ್ದು ಅಂದ್ರೆ, ಎಂದಿಗೂ ಆಗ್ಬಾರ್ದು ಅಂದ್ರೆ ಯೇಸ್ವಾಮಿ ಶಿಲ್ಬೆ ಮೇಲೆ ಮರಣ ಹೊಂದದೇ ಇದ್ರೆ ನಾವೆಲ್ಲರೂ ಪಾಪಿಗಳಾಗಿರ್ತೀವಿ, ನಮ್ಗೆಲ್ಲರಿಗೂ ಮರಣ ದಂಡೆ ಇದೆ, ನಿತ್ಯ ನರಕದಲ್ಲಿ ನಾವು ಜೀವಿಸ್ಬೇಕಾಗುತ್ತೆ. ಆದರೆ ತಂದೆಯಾದ ದೇವರ ಚಿತ್ತ ಏನು, ಯೇಸು ಸ್ವಾಮಿ ಕಲ್ವರಿ ಶಿಲ್ಬೆ ಮೇಲೆ ಬಲಿ ಆಗ್ಬೇಕು, ಯಜ್ಞಾರ್ಪಿತನಾಗಬೇಕು. ಅದನ್ನ ಯೇಸು ಸ್ವಾಮಿ ಹೇಳುವಾಗ ಸೈತಾನನ್ನು ಪೇತ್ರನಲ್ಲಿ ಸೇರಿಸ್ಕೊಂಡು ಅದನ್ನೇನು ಅನುಕಂಪ, ಸಹಾನುಭೂತಿ ತೋರಿಸುವ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ. ಅದಕ್ಕೆ ಯೇಸು ಅಂದ ತಕ್ಷಣ ಆ ಪೇತ್ರನಲ್ಲಿರುವಂಥ ಸೈತಾನನ್ನ ಓಡಿಸ್ತಾನೆ. ಹಾಗೆ ಅನೇಕರಲ್ಲಿ ಸೈತಾನ್ ಕಾರ್ಯಗಳು ಮಾಡುವುದುಂಟು. ಹಾಗಾಗಿ ಏನು ಮಾಡ್ಬೇಕು, ಯೇಸು ಕ್ರಿಸ್ತನಲ್ಲಿದ್ದರೆ, ಯೇಸು ಕ್ರಿಸ್ತನ ಮಾತುಗಳು ಕೇಳ್ತಾ ಇದ್ರೆ ಆತನ ಏನ್ ಮಾಡ್ತಾನೆ, ಆ ಸೈತಾನನ್ನು ಓಡಿಸ್ಲಿಕ್ಕೆ ಆತನ ಶಕ್ತನಾಗಿರ್ತಾನೆ. ಆತನ ಪ್ರಿಯ ನನ್ನ ಸಹೋದರ ಇನ್ನು ಅನೇಕ ವಿಷಯಗಳನ್ನು ನೋಡುವಾಗ, ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಕೂಡ ಒಂದು ದೆವ್ವಗಳ ವಿಷಯದಲ್ಲಿ ನಾವು ನೋಡ್ತೀವಿ. 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 28ರಿಂದ 33 ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಒಂದು ದೆವ್ವ, ಒಬ್ಬ ವ್ಯಕ್ತಿಗೆ ದೆವ್ವಗಳು ಹಿಡಿದಿರ್ತವೆ. ಆ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ, ಸಮಾಧಿ ಮನೆಗಳಲ್ಲಿರದೆ ಸಮಾಧಿಗಳ ಗವಿಯಲ್ಲೇ ಇರ್ತಾ ಇದ್ದನು. ಇವನು ಯೇಸುವನ್ನ ಕಂಡು ಬರ್ಬಡಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೇ, ಪರಾತ್ಪರನ ದೇವರ ಮಗನೇ, ನನ್ನ ಗೊಡವೆ ನಿನಗೇಗೆ, ನನ್ನನ್ನು ಕಾಡಬೇಡ ಅಂತ ನೀನು ಬೇಡಿಕೊಳ್ಳುತ್ತೇನೆ ಅಂದನು. ಯಾಕೆಂದ್ರೆ ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಅದು ಬಹು ಕಾಲದಿಂದ ಅವನನ್ನು ಹಿಡಿದಿತ್ತು. ಇದಲ್ಲದೆ ಅವನನ್ನು ಕಾವಲಲ್ಲಿಟ್ಟು ಸರ್ಪಣೆಗಳಿಂದಲೂ ಬೇಡಿಗಳು ಕಟ್ಟಿದ್ದರು. ಅವನ ಆ ಬಂಧಗಳನ್ನು ಮುರಿದು ಹಾಕುತ್ತಿದ್ದನು ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶಗಳು ಓಡಿಸುತ್ತಿತ್ತು. ಯೇಸು, ನಿನ್ನ ಹೆಸರೇನೆಂದು ಅದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು. ಅಂದ್ರೆ
2,000 ಮೇಲ್ಪಟ್ಟು ಏನು ದೆವ್ವಗಳ ಮನುಷ್ಯನಲ್ಲಿ ಇತ್ತಂತೆ. ಕೆಲವರು ಹೇಳ್ತಾರೆ 6,000 ದೆವ್ವಗಳು ಅಂತೇಳಿ. ದಂಡು ಅಂದ್ರೆ 6,000 ಎಂಬುದಾಗಿ ಹೇಳ್ತಾರೆ. ಹಾಗಾಗಿ 6,000 ದೆವ್ವಗಳು ಒಬ್ಬ ಮನುಷ್ಯನಲ್ಲಿದ್ದಾಗ ಚರಪಣಿಗಳಾಕಿದ್ರು, ಬೇಡಿಗಳಾಕಿದ್ರು, ಹಗ್ಗಗಳಿಂದ ಕಟ್ಟಿದ್ರು, ಏನು ಗುರಿದಾರಿ ಕಿತ್ತಾಗ್ತಾ ಇದ್ದಂತೆ. ಆಮೇಲೆ 2,000 ಹಂದಿಗಳಲ್ಲಿ ಅದನ್ನು ಕಳಿಸುವಾಗ ದೆವ್ವ ಬಿಟ್ಟು ಹೋಯ್ತು ಎಂಬುದಾಗಿ, ಅಲ್ಲಿ ರಕ್ಷಣೆ ಸಿಕ್ತು ಎಂಬುದಾಗಿ ನಾವು ನೋಡ್ತೀವ್ರಿ. ಅದನ್ನು ಪ್ರಿಯನ ಸಹೋದರ ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಆತನು ಯಾರು ಪೌಲನು ಹೇಳ್ತಾನೆ, 4ನೇ ಅಧ್ಯಾಯ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ ಏನ್ ಹೇಳುತ್ತಂದ್ರೆ, 27ನೇ ಅಧ್ಯಾಯ ಏನ್ ಹೇಳುತ್ತೆ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಅಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಸೈತಾನ ಪ್ರವೇಶ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಕುಟುಂಬದಲ್ಲಿ ಸೈತಾನ್ ಬರುವುದಕ್ಕೆ ಪ್ರವೇಶ ಮಾಡ್ತಾ ಇರ್ತಾನೆ. ಅನೇಕ ವಿಷಯಗಳಲ್ಲಿ ಸೈತಾನ್ ಏನ್ ಮಾಡ್ತಾನೆ, ಒಂದು ಇಲ್ಲದ ಪ್ರೀತಿ, ಒಂದು ಮಮತೆ, ಅವ್ರು ಏನು ಮಾಡಿದ್ರು ಅವ್ರ ಮೇಲೆ ಕೋಪ ಬರಲ್ಲ, ಖಂಡಿಸಲ್ಲ, ಪ್ರೀತಿಯಿಂದಲೇ ಮಾಡುವ ರೀತಿಯಲ್ಲಿ ಸೈತಾನ್ ಕುತಂತ್ರಗಳು ಮಾಡಿ ಆ ಕುಟುಂಬದಲ್ಲಿ ಸಣ್ಣದಾಗಿ ಬೆಂಕಿ ಹಚ್ಚಿ ದೊಡ್ಡದಾಗಿ ಹೋಗುವ ಹಾಗೆ ಆ ಕುಟುಂಬ ನಾಶವಾಗುವಂತೆ ಸೈತಾನ್ ಕುತಂತ್ರ ಮಾಡ್ತಾ ಇರ್ತಾನೆ. ಅದಕ್ಕೆ ಎಚ್ಚೆತ್ಕೊಂಡು ಏನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಸೈತಾನಿಗೆ ಅವಕಾಶ ಕೊಡಬಾರ್ದು. ಮಕ್ಕಳಾಗ್ಲಿ, ಗಣ್ಣಾಗ್ಲಿ, ಹೆಂಡತಿ ಆಗ್ಲಿ, ಯಾರ ಮುಖಾಂತರ ಸೈತಾನ್ ಪ್ರವೇಶ ಕೊಟ್ಟರು ಸೈತಾನ್ಗೆ ಅವಕಾಶ ಕೊಡದೆ ಎಚ್ಚರವಾಗಿದ್ದು ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಸೈತಾನನು ಕುತಂತ್ರಗಳನ್ನ ರೂಪಿಸುವರಾಗಿರ್ತಾನಂತೆ. ಎಫೆಸ 6ನೇ ಅಧ್ಯಾಯ 16ನೇ 11ನೇ ವಚನ ಹೇಳ್ತದೆ, ಏನು ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ, ಅಂದ್ರೆ ಅನೇಕ ತಂತ್ರೋಪಾಯಗಳು ಒಬ್ಬೊಬ್ರಿಗೊಂದೊಂದು ರೀತಿಯಲ್ಲಿ, ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯಲ್ಲಿ ಅನೇಕ ತಂತ್ರೋಪಾಯಗಳನ್ನ ಸೈತಾನ್ ರೂಪಿಸುವಾತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯರ ಸಹೋದರ 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತಂದ್ರೆ, 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳ್ತದಂದ್ರೆ, ಪ್ರಿಯರೇ ಇಲ್ಲಿ ನಾವು ನೋಡ್ತೇವೆ, ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರ ಅಲ್ಲವಲ್ಲ. ಅಂದ್ರೆ ಸೈತಾನನ್ನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅದಕ್ಕೆ ನಷ್ಟಪಡಿಸಬಾರ್ದಂದ್ರೆ ನಾವು ಎಚ್ಚೆತ್ಕೊಳ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ಮಕ್ಕಳಾಗ್ಲಿ, ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ ಕಂಡೀಷನ್ ಕೆರೆದು ಬುದ್ಧಿ ಹೇಳಿ ಈಗಲ್ಲ ದಂಡಿಸಿ ಚಿಕ್ಕದಿಂದ ಮಟ್ಟ ಹಾಕಿ ಬಂದರೆ ಸೈತಾನ್ ಯಾವುದೇ ರೀತಿ ಕುತಂತ್ರ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಂದ್ರೆ ಗೊತ್ತಿಲ್ಲದವ್ರಿಗೆ ಒಂದು ವೇಳೆ ಅವಕಾಶ ಇದೆ, ಅವ್ರಿಗೆ ಗೊತ್ತಿಲ್ಲ ಅಂತ. ಗೊತ್ತಿರೋರು ಒಳಬಿದ್ರೆ ಸೈತಾನ್ಗೆ ಒಳಗಾಗ್ತಾ ಇದ್ದಾರೆ ಎಂಬುದಾಗಿ ಒಂದು ಇದಾಗಿದೆ. ಅದರಿಂದ ಪ್ರಿಯರೇ ಯಾಕೋಬ 4 ಏನ್ ಹೇಳ್ತಾನೆ, ಸೈತಾನನ್ಗೆ ಅವಕಾಶ ಕೊಡಬೇಡ್ರಿ. ಈಗೆಲ್ಲ ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ, ಅವ್ರನ್ನ ಬಿಟ್ಟು ಹೋಗ್ತಾನೆ ಎಂದು ಹೇಳ್ತಾ ಇದೆ ಪ್ರಿಯರೇ. ಅದಕ್ಕೆ ಮೂಲ ಕಾರಣ ಯೇಸು ಕ್ರಿಸ್ತನು ಪ್ರತಿದಿನ ಮುಂಜಾನೆ ಹೋಗಿ ಏನ್ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರು ಆ ದಿನಕ್ಕೆ ಏನ್ ಜಯ ಬೇಕೋ ಅದು ಮೊದಲು ದೇವರಿಂದ ಪ್ರಾರ್ಥನೆ ಮಾಡಿ, ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿರುವಾಗ ಎಲ್ಲವನ್ನು ದೇವರಿಂದ ಪಡ್ಕೊಳ್ತಾ ಇದ್ದ. ಹಾಗಾಗಿ ಸೈತಾನನ ಕುತಂತ್ರಗಳನ್ನ ನಾವು ನಾಶಪಡಿಸ್ಬೇಕಂದ್ರೆ ಮೊದಲು ದೇವರ ಹತ್ರ ಇರಬೇಕು, ಪ್ರಾರ್ಥನೆ ಜೀವಿತ ಇರಬೇಕು. ಪ್ರಾರ್ಥನೆ ಜೀವಿತ ಯಾರಲ್ಲಿಲ್ಲವೋ ಅವರ ಮುಖಾಂತರ ಸೈತಾನು ಅನೇಕ ವಿಧಗಳಲ್ಲಿ ಏನ್ ಮಾಡ್ತಾರೆ, ಇದು ಮಾಡ್ತಾರೆ ಪ್ರಿಯರೇ. ಹಾಗಾಗಿ ರೀಸೆಂಟ್ ಆಗಿ ಒಂದು ದೈವ ಸೇವಕರು ಹೆಚ್ಚು ಕಡಿಮೆ 5,000 ಜನ ಮೇಲ್ಪಟ್ಟು ಸೇವಕರು ತಮಿಳುನಾಡು, ಹೈದರಾಬಾದ್, ಬೇರೆ ಬೇರೆ ಎಲ್ಲೆಲ್ಲಿಂದೋ ಬಂದಿದ್ರು. ಆತ ನೋಡ್ಕ ಕಾರಣ ಏನಂದ್ರೆ ಆ ಸೇವಕನ ಕುಟುಂಬದಲ್ಲಿ ಸೈತಾನ ಪ್ರವೇಶ ಇತ್ತು. ಮಕ್ಕಳ ಮುಖಾಂತರ, ಹೆಂಡತಿ ಮುಖಾಂತರ ಆತನ ಕೊರಗಿ ಕೊನೆಗೆ ಮಕ್ಕಳ ಮುಖಾಂತರ ಸ್ಟೇಷನ್ ಕೂಡ ಹೋಗ್ಬೇಕಾಗಿತ್ತಂತೆ. ಸ್ಟೇಷನ್ ಕೂಡ ಹೋಗಿ ಮಕ್ಕಳ ಕುಟುಂಬದ ಮುಖಾಂತರ ಸ್ಟೇಷನಲ್ಲಿ ಕೂಡ ಒಂದು ಅವಮಾನ, ಆತನ ಕೊರಗಿ ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ಬಿಟ್ಟ. ಚಿಂತೆ ಮಾಡಿ ನಿಧಾನವಾಗಿ ಗೊತ್ತಾಯಿತು ಕಾರಣ ಕುಟುಂಬದಿಂದನೇ ಅವರು ಸತ್ತಿದ್ದು ಅಂತೇಳಿ. ಹಾಗಾಗಿ ಪ್ರೇರೆ ಏನಾಗುತ್ತೆ ಅಂತ ಸೈತಾನನು ಇಲ್ಲದ ಸಲದ ಆಸೆಗಳು ತೋರಿಸ್ತಾನೆ, ಒಣಜಂಬ ಹುಟ್ಟಿಸ್ತಾನೆ, ನಮಗೇನು ಕಡಿಮೆ ಎಲ್ಲ ಇದೆ ಅಂತೇಳಿ. ಆದರೆ ದೇವ್ರಿಗೆ ಗೊತ್ತುಂಟು ಕೊಡೋದು ತಗೊಳ್ಳೋದು. ದೇವರು ಒಂದೇ ಒಂದು ಸಾರಿ ಪಕ್ಕಕ್ಕೆ ನೋಡಿದ್ರೆ ಏನು ಕೊಟ್ಟಿದ್ದು ಎಲ್ಲ ಕ್ಷಣ ಮಾತ್ರದಲ್ಲಿ ತಗೊಂಡು ಹೋಗ್ಬಿಡ್ತಾನೆ.
ಕ್ಷಣ ಮಾತ್ರದಲ್ಲಿ ತಗೊಂಡು ಹೋಗ್ಬಿಡ್ತಾನೆ. ಅದಕ್ಕಾಗಿ ಸೈತಾನು ಅನೇಕ ರೀತಿಯಲ್ಲಿ ಕುಟುಂಬಗಳಲ್ಲಿ ಕುತಂತ್ರಗಳು ತರ್ತಾನೆ. ಅದಕ್ಕೇನು ಮಾಡಬೇಕು? ಸೈತಾನ್ಗೆ ಅವಕಾಶ ಕೊಡಬಾರ್ದು, ಸೈತಾನ್ಗೆ ಅವಕಾಶ ಕೊಡಬಾರ್ದು. ದೇವ್ರೇನು ಮಾಡ್ತಾನೆ? ದೇವ್ರಿಗೊಳಗಾದ್ರೆ ದೇವ್ರೇನು ಮಾಡ್ತಾನೆ? ಅವ್ರನ್ನ ರಕ್ಷಿಸ್ತಾನೆ. ದೇವ್ರ ಮಾತುಗಳಿಂದ ಆಶ್ರಯಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ. ವಂದನೆ ಸ್ವಾಮಿ. ಈ ಮಾತುಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಸೈತಾನು ಅನೇಕ ವಿಧಗಳಲ್ಲಿ ಹೊಂಚು ಆಗ್ತಾ ಇದ್ದಾನಪ್ಪ. ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾನೆ ಸ್ವಾಮಿ. ಹಾಗಾಗಿಯಪ್ಪ, ಪ್ರತಿಯೊಂದು ಕುಟುಂಬದಲ್ಲಿ ಸೈತಾನ್ಗೆ ಅವಕಾಶ ಕೊಟ್ಟು ಅನೇಕರು ನಾಶವಾಗ್ತಾ ಇದ್ದಾರಪ್ಪ. ಯಾರು ಸೈತಾನ್ಗೆ ಅವಕಾಶ ಕೊಟ್ಟಿಲ್ವೋ ಅವ್ರ ಕುಟುಂಬಗಳು ಚೆನ್ನಾಗಿದೆ, ಆಶೀರ್ವದಿಸಲ್ಪಟ್ಟಂಥ ಕುಟುಂಬವಾಗಿ ದೇವರ ಕುಟುಂಬವಾಗಿ ಎಲ್ಲ ರೀತಿಯಲ್ಲಿ ಕುಟುಂಬ ಎಲ್ಲರೂ ಚೆನ್ನಾಗಿರ್ತಾರೆ ಸ್ವಾಮಿ. ಯಾರು ಸೈತಾನ್ಗೆ ಅವಕಾಶ ಕೊಡ್ತಾರೋ ಆ ಕುಟುಂಬದಲ್ಲಿ ದೇವರು ಅನೇಕ ವಿಧಗಳಲ್ಲಿ ತಂದು ಆ ದೇವರನ್ನ ದೂರ ಮಾಡುವಂತೆ, ದೇವರ ಒಂದು ಭಯಭಕ್ತಿ ಇಲ್ಲದೆ ದೇವರ ದಿನವನ್ನು ಕೂಡ ನಿರ್ಲಕ್ಷಿಸಿ ಮಾಡಿ ಅನೇಕರನ್ನ ನೋಡುವಾಗ ಭಾನುವಾರನೇ ಕೆಲಸ ಮಾಡ್ತಾರೆ, ಸೋಮವಾರ ರಜಾ ತಗೊಳ್ತಾರೆ ಸ್ವಾಮಿ. ಕೇಳಿದ್ರೆ ಕಾನೂನು ಅದು ಹಾಗೆ ಇದೀಗೆ ಅಂತೇಳಿ ನೆಪಗಳು ಹೇಳುವ ರೀತಿಯಲ್ಲಿ ತಪ್ಪಿಸ್ಕೊಳ್ಳುವ ರೀತಿಯಲ್ಲಿ, ಅಂದರೆ ದೇವರ ಸನ್ನಿಧಿ ಅನೇಕರಿಗೆ ಸೈತಾನ್ ದೂರ ಮಾಡ್ತಾ ಇದ್ದಾನಪ್ಪ. ಅದಕ್ಕಾಗಿ ಅನೇಕರು ಹಾಗೆ ಸೈತಾನ್ಗೂ ಒಳಗಾಗಿ ದೇವರಿಂದ ಯಾವಾಗ ದೂರ ಆಗ್ತಾ ಇದ್ದಾರೋ ಆ ಕುಟುಂಬಗಳಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಹೇಳಿಕೊಳ್ಳಲಾರ್ದಂಥ ಸಂಕಟ ಭೇದಗಳು ಇದ್ದಪ್ಪ. ಎಷ್ಟೋ ಜನರು ನಶಿಸಿ ನಾಶ ಹೋಗ್ತಾ ಇದ್ದಾರಪ್ಪ. ತಂದೆಯ ದೇವರೇ ಏಸಪ್ಪ, ಅಂತ ಕುಟುಂಬಗಳ ನೀನು ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ನಿನ್ನ ಆಜ್ಞೆಗೆ ಒಳಗಾಗಿ ನಿನ್ನ ಮಾತುಗಳು ಕೇಳಿ ಸ್ವಾಮಿ ವಿಧೇಯರಾಗುವಂತೆ ಸ್ವಾಮಿ. ಅವಳು ಆದಾಮನು ಸೌಲನ ಒಂದು ಜೀವಿತದಲ್ಲಿ ನಾವು ನೋಡುವಾಗಪ್ಪ ಅವರು ಸೋತು ಹೋದರು ಸ್ವಾಮಿ. ಆದರೆ ಏಸಪ್ಪ, ನೀನು ಸೋತು ಹೋಗಲಿಲ್ಲಪ್ಪ. ಆ ಸೈತಾನು ಎದುರಿಸಿ ನಿಂತೆ ಸ್ವಾಮಿ. ಹಾಗೆ ಪ್ರತಿಯೊಬ್ಬರು ಸೈತಾನು ಎದುರಿಸಿ ಸೈತಾನಿಗೆ ಒಳಗಾಗದೆ ಸ್ವಾಮಿ, ದೇವರ ಆತ್ಮನಿಂದ ಶಕ್ತಿ ಹೊಂದಿ ಸ್ವಾಮಿ, ಬಲ ಹೊಂದಿ ಸೈತಾನ ಎದುರಿಸುವಂತ ಶಕ್ತಿ ಎಲ್ಲರಿಗೂ ಕೊಟ್ಟು ಸ್ವಾಮಿ. ಸೈತಾನ್ ತರುವಂತ ತಂತ್ರೋಪಾಯಗಳನ್ನಪ್ಪ ಎಷ್ಟು ಮಾತ್ರವೂ ಸೈತಾನ್ಗೆ ಅವಕಾಶ ಕೊಡದೆ ಸ್ವಾಮಿ. ಪ್ರತಿದಿನ ಮುಂಚಾನೆ ಎದ್ದು ಪ್ರಾರ್ಥನೆಯಲ್ಲಿ ಸಮಯ ಸಿಕ್ಕಾಗಲ್ಲ ಪ್ರಾರ್ಥನೆಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾ ದೇವರ ಆಶೀರ್ವಾದ ಹೊಂದಿಕೊಳ್ಳುವಂತೆ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಮಗನನ್ನು ಮಗಳನ್ನಪ್ಪ ನೀನು ಆಶೀರ್ವದಿಸಪ್ಪ. ಸೈತಾನ ಕುತಂತ್ರಗಳಿಂದ ಬಿಡಿಸಿ ನೀನು ಜಯ ಕೊಟ್ಟು ನೀನು ಕಾಪಾಡಬೇಕೆಂಬುದಾಗಿ ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್, ಆಮೇನ್.